ನಿಮಗೆ ಇನ್ಸ್ಪೈರ್ ಆಗಿದ್ದೇನು ಈ ಸಂಗೀತದ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಲಿಕ್ಕೆ ಅಥವಾ ಬರಲಿಕ್ಕೆ? ಮನೆಯಲ್ಲಿ ಒಂದು ಸಂಗೀತ ಇತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಭೀಮಸೇನ್ ಜೋಶಿ ಗಾಯನ ಇರ್ಬೋದು, ಲತಾ ಮಂಗೇಶ್ಕರ್ ಅವರು ಅಭಂಗ್ಸ್ ಇರ್ಬೋದು, ಈ ಥರ ದಿನ ಬೆಳಗಾದರೆ ಸಂಗೀತ ಕೇಳ್ತಾ ಇದ್ದಂಥ ಒಂದು ಮನೆತನ. ನನ್ನ ರೂಮ್ನಲ್ಲಿ ಒಂದು ಕಬೋರ್ಡ್ ಕೆಳಗಡೆ ಪೇಪರ್ ಇಟ್ಟಿರ್ತಿರಲ್ಲ, ಅದ್ರ ಕೆಳಗಡೆ ಕಾಂಪಸ್ನಲ್ಲಿ ತಬಲಾ ಬರೆದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವ್ರು ಕರೆಯೋರು, ಹೊರಗೆ ಬರ್ತೀಯ ಒಂದು ಕಾರ್ಯಕ್ರಮಕ್ಕೆ ಬಾ, ಚೆನ್ನಾಗಿ ನುಡಿಸ್ತೀಯಲ್ಲ. ನಾನಿಲ್ಲ, ಹೊರಗೆ ಬರಲ್ಲ. ಆವಾಗ ಸ್ವಾಮೀಜಿ ಕರೆದು ನನಗೆ ಹೇಳಿದ್ರು. ಸೊ ಶಿಕ್ಷಾ ಗುರುಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತದೇ, ಅವ್ರು ಹೇಳಿದ್ರು, ನೀನು ಕಲ್ತಿದ್ದು ಜಗತ್ತು ಉಪಯೋಗ ಆಗಬೇಕು, ಹೋಗಿ ಅದ್ಯಾಕೆ ನಿನಗೆ ಹೋಗ್ಬಾರ್ದು ಅಂತ ಯಾಕೆ ಅನಿಸ್ತಾ ಇದೆ, ಹೋಗು. ಸ್ವಾಮಿ ಪುರುಷೋತ್ತಮಂಜಿ ಒಂದೇನಂದ್ರೆ, ಅವ್ರು ಒಂದು 1000 ಜನ ಇದ್ದಾಗೆ. ಅವ್ರು ಅಕಸ್ಮಾತ್ ನಾವು ಡೈಲಾಗ್ ತಪ್ಪು ಹೇಳಿದ್ರು ಅವ್ರು ಎದ್ದು ಹೋಗ್ಬಿಡೋರು. ಬೇರೆ ಇದರ ಜೊತೆ ಕಥಕ್ ಜೊತೆ ಒಳಗೊಳ್ಳೋದಿರ್ಬೋದು, ನಿಮ್ಮ ಸಂಗೀತ ಕ್ಷೇತ್ರಕ್ಕೆ ಒಳಗೊಂಡದ್ದು ಹೇಗೆ? ನಾವು ಒಂದೊಂದು ಗೀತೆ ಮಧ್ಯಾಹ್ನ ಶ್ರುತಿ ಮಾಡ್ಕೋತೀವಿ, ಶ್ರುತಿ ಮಾಡ್ಕೋಬೇಕು. ಅದು ರಿವ್ಯೂ ಬಂತು. The musicians were unprofessional. Okay. They were tuning their instruments in between ಅಂತ. ನಮಸ್ಕಾರ. ಗಂಧದ ಬೀಡು ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮ ಜೊತೆ ಗಂಧದ ಬೀಡು ವಿಶೇಷ ಸಂದರ್ಶನದಲ್ಲಿರುವಂಥ ವ್ಯಕ್ತಿ ತಬಲಾ ವಾದಕ, ಕೀಬೋರ್ಡ್ ವಾದಕರು, ಹಾಗೆ ಸಂಗೀತ ನಿರ್ದೇಶನ, ಸಂಗೀತ ನಿರ್ವಹಣೆ, ಹಾಗೆ ಅದರಲ್ಲದೆ ನಟನೆಯನ್ನು ಸಹ ಮಾಡಿದಂತಹ, ನಟನ ಕ್ಷೇತ್ರದಲ್ಲೂ ಸಹ ಇರುವಂಥವರು ಪ್ರವೀಣ್ ಡಿ ರಾವ್ ಅಂತ ಹೇಳಿ. ಅವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಅದೇ ನಾನೀಗ ಏನು ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ನಟನೆ, ಸಂಗೀತ, ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಅಂದರೆ ಒಂದು ಏನು ಕ್ರಿಯೇಟಿವ್ ಕ್ಷೇತ್ರಗಳು ಅಂತ ಏನು ಕರೀತೇವೆ, ಅದರಲ್ಲಿ ನಿಮ್ಮ ಒಂದು ಗುರುತುವಿಕೆ ಇದೆ. ಈ ಪ್ರವೇಶ ಹೇಗೆ ಅಂತ ಹೇಳಿ ಅಂತ ಹೇಳಿದ್ರೆ ನಿಮಗೆ ಇನ್ಸ್ಪೈರ್ ಆಗಿದ್ದೇನು ಈ ಸಂಗೀತದ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಲಿಕ್ಕೆ ಅಥವಾ ಬರಲಿಕ್ಕೆ ಅಂತ ಹೇಳಿ? ಎಲ್ರಿಗೂ ಒಂದೊಂದು ಇನ್ಸ್ಪಿರೇಷನ್ ಇರುತ್ತೆ. ನನಗೂ ಒಂಥರ ಭಾಳ ವಿಶೇಷವಾದ ಇನ್ಸ್ಪಿರೇಷನ್. ನಮ್ಮ ತಾಯಿ ಚಿಕ್ಕಂದಿನಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗುವಂಥದ್ದು ಅವ್ರಿಗೆ ಅಭ್ಯಾಸ. ಅವ್ರು ಭಾಳ ಆರ್ಡೆಂಟ್ ಡಿವೋಟಿ. ನನಗೂ ಬುದ್ಧಿ ಬರೋ ಮುಂಚಿಂದನೂ ನನಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ, ಪ್ರಾರ್ಥನೆ ಇದ್ದರೆ ಎಲ್ಲರೂ ಕರ್ಕೊಂಡು ಹೋಗಿ. ಅಲ್ಲಿ ಪ್ರಾರ್ಥನೆಗೆ ಕೂತಾಗ ಅಲ್ಲಿ ಮುಂದೆ ಸ್ವಾಮಿಗಳು ಹಾರ್ಮೋನಿಯಂ ತಬಲಾ ಇಟ್ಕೊಂಡು ಹಾಡುವಂಥದ್ದು ನಾನು ನೋಡ್ತೀನಿ. ದಟ್ಸ್ ದ ಫಸ್ಟ್ ಒಂದು ಆತ್ಮೀಯವಾಗಿ ಕಂಡಂಥ ಇನ್ಸ್ಟ್ರೂಮೆಂಟ್ಗಳು ಹಾಡು, ಭಜನೆ. ನನಗೆ ಅದು ಬಳಸಬೇಕು, ಅದನ್ನು ಕೈಯಲ್ಲಿ ಆಡಿಸ್ಬೇಕು. ಯಾಕೆ ನಮ್ಮ ತಂದೆ ದೋ ಹಿ ಇಸ್ ನಾಟ್ ಎ ಮ್ಯೂಸಿಷಿಯನ್, ಅವರು ಕೆನರಾ ಬ್ಯಾಂಕ್ನಲ್ಲಿ ಇದ್ದವರು. ಅವರು ಅಲ್ಲಿನ ಸಾಂಸ್ಕೃತಿಕ ಇದರಲ್ಲಿ ನಡಿಬೇಕಾದ್ರೆ ಅಲ್ಲಿ ಹಾರ್ಮೋನಿಯಂ ಮೇಲೆ ಬೆರಳಾಡಿಸೋದು, ಕೆಲವು ಫ್ಲೂಟ್ ನುಡಿಸೋದು ಅಂಥವೆಲ್ಲ ಮಾಡ್ತಾ ಇದ್ರಂತೆ. ನಥಿಂಗ್ ಪ್ರೊಫೆಷನಲ್. ಬಟ್ ಆ ಮನೆಯಲ್ಲಿ ಒಂದು ಸಂಗೀತ ಇತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಭೀಮಸೇನ್ ಜೋಶಿ ಗಾಯನ ಇರ್ಬೋದು, ಲತಾ ಮಂಗೇಶ್ಕರ್ ಅವರು ಅಭಂಗ್ಸ್ ಇರ್ಬೋದು, ಈ ಥರ ದಿನ ಬೆಳಗಾದರೆ ಸಂಗೀತ ಕೇಳ್ತಾ ಇದ್ದಂಥ ಒಂದು ಮನೆತನ. ಸೊ ಹಾಗಾಗಿ ನಾನು ಮೊದಲು ನನಗೆ ಪ್ರಾರಂಭ ಆಗಿದ್ದೆ ಹಾರ್ಮೋನಿಯಂ. ನಾವು ಒಂದು ದಿವಸ ಅಲ್ಲಿ ಮಕ್ಕಳಿಗೆ ಅಂತ ಒಂದು ಪ್ರಾರ್ಥನಾ ಮಂದಿರ ಇದೆ ಆಶ್ರಮದಲ್ಲಿ, ಬುಲ್ ಟೆಂಪಲ್ ರೋಡ್ನಲ್ಲಿರುವಂಥ ಆಶ್ರಮದಲ್ಲಿ. ಅಲ್ಲಿ ಸ್ವಾಮಿ ಪುರುಷೋತ್ತಮಾನಂದಿ ಅಂತ ನನಗೆ ಶಿಕ್ಷಾ ಗುರುಗಳು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ಇವತ್ತು ಏನಾಗಿದ್ದು ಅದಕ್ಕೆ ಬಹಳ ದೊಡ್ಡ ಕೈವಾಡ ಅವ್ರದ್ದಿದೆ. ಅವರ ಹಾರ್ಮೋನಿಯಂ ಅಲ್ಲಿತ್ತು, ಇಟ್ಟು ಹೋಗಿದ್ರು. ಸಾಧಾರಣವಾಗಿ ಅದನ್ನೆಲ್ಲ ನಾವು ಮುಟ್ಟುವಂಥ ಇದು ಸ್ವಾಮಿಗಳು ಯಾರೂ ಇರಲಿಲ್ಲ. ಸರಿ, ನಾನು ಹೋಗ್ಬಿಟ್ಟು ನಾನು ಅದು ತೆಗೆದು ಶಬ್ದ ಬರುತ್ತಲ್ಲ, ತುಂಬ ಚಿಕ್ಕವನು ನಾನು 5ನೇ ಕ್ಲಾಸು, 11 ವರ್ಷ. ಸೊ ಅದರಲ್ಲಿ ಯಾವುದೋ ಗೊತ್ತಿರೋ ಗೀತೆನ ನಾನು ಹುಡುಕ್ದೆ, ಸಿಕ್ಕಿ ನಾನು ಅದು ನೋಡಿಸ್ಬೇಕಾದ್ರೆ ಸ್ವಾಮಿಗಳು ಬಂದು ನನಗೆ ಹೆದರಿಕೆ ಆಯಿತು. ನನ್ನ ಕೈ ಎದ್ದೆ, ಇಲ್ಲೆಲ್ಲ ನುಡಿಸು ಅಂದರು. ಸೊ ಅವ್ರು ಹೇಳಿದ್ರು, ನೀನು ಹಾರ್ಮೋನಿಯಂ ಕ್ಲಾಸಿಗೆ ಯಾಕೆ ಸೇರಲ್ಲ ಅಂತ ಕೇಳಿದ್ರು. ಅವತ್ತೇ ಮನೆಗೆ ಬಂದು ನಾನು ಹಾರ್ಮೋನಿಯಂ ಕ್ಲಾಸಿಗೆ ಸೇರಬೇಕು ಸ್ವಾಮಿಗಳು ಹೇಳಿದ್ದಾರೆ. ಸೊ ಇಲ್ಲಿಂದ ಪ್ರಾರಂಭ ಆಯಿತು. ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಒಬ್ಬರು ಫ್ಯಾಮಿಲಿ ಫ್ರೆಂಡು ಇದ್ದರು, ಅವರು ಪಂಡಿತ ಆರ್ ವಿ ಶೇಷಾದ್ರಿ ಗವ್ಯಗಳು. ಆವಾಗ ಆ ಏರಿಯಾನಲ್ಲಿ ಅವರೊಬ್ಬರೇ ಇದ್ದು. ಸೊ ಅಲ್ಲಿ ಅರವಿಂದ ಸಂಗೀತ ವಿದ್ಯಾಲಯಕ್ಕೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ಆವತ್ತಿನ ನನಗೆ ವೋಕಲ್ಲು, ಹಾರ್ಮೋನಿಯಂ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಾರಂಭ ಆಯಿತು. ಸೊ ಆಶ್ರಮದ ಕಡೆಯಿಂದ ಪ್ರಾರಂಭ ಆಗಿದೆ. ಇದಾದ ಮೇಲೆ ಕೂಡ ಎಷ್ಟೋ ನಡೆದಾಗ ಹೀಗೆ ನಡೀತಾ ಹಾರ್ಮೋನಿಯಂ ನುಡಿಸ್ತಾ ಬಂದೆ. ನಾನು 7ನೇ ಕ್ಲಾಸ್ನಲ್ಲಿದ್ದಾಗ ಸ್ವಾಮಿಗಳು ಸತ್ಸಂಗಕ್ಕೆಲ್ಲ ಹೋಗೋರು. ಇಬ್ಬರು ಸ್ವಾಮಿಗಳು, ಅಂದರೆ ಒಬ್ಬರು ಪ್ರೆಸಿಡೆಂಟು ಸ್ವಾಮಿ ಚಿದಾನಂದಜಿ ಅಂತ ಇದ್ರು, ಪುರುಷೋತ್ತಮಂಜಿ. ಸೊ ಪುರುಷೋತ್ತಮಂಜಿ ಹಾಡು, ಚಿದಾನಂದಜಿ ಮಾತಾಡೋದು, ಬೇರೆ ಬೇರೆ ಕಡೆ ಹೋಗೋದು. ನಾನು ಸ್ಕೂಲ್ ಮುಗಿಸಿದ ತಕ್ಷಣ ಆಶ್ರಮಕ್ಕೆ ಹೋಗೋದು. ಅಲ್ಲಿ ಸೌಂಡ್ ಸಿಸ್ಟಮ್ ತೊಗೊಂಡು ಅವ್ರ ಜೊತೆ ಹೋಗ್ಬೇಕು ನಾನು ಕಾರಲ್ಲಿ. ಸೊ ಎಲ್ಲೆಲ್ಲೋ ಇರುತ್ತೆ, ಒಂದು ಕಡೆ ಎಲ್ಲೋ ದೇವಸ್ಥಾನದಲ್ಲಿ ಇರುತ್ತೆ, ಇಲ್ಲಿ ಯಾರ್ದೋ ಮನೇಲಿ ಇರುತ್ತೆ, ಆ ಥರ. ಅಲ್ಲಿ ಹೋಗಿ ನಾನು ಸ್ಪೀಕರ್ ಇಟ್ಟು ಅವ್ರಿಬ್ರು ಮೈಕ್ ಇಡಬೇಕು, ಅದು ನನ್ನ ಮುಖ್ಯ ಉದ್ದೇಶ. ಅಲ್ಲೊಬ್ಬ ತಬಲಾ ನುಡಿಸೋನು ಗುರು ಅಂತ ಒಬ್ಬ.
ಸೊ ಇದು ನನ್ನ ಚಟುವಟಿಕೆ. ಸೊ ನನಗೆ ಅವ್ರು ಏನೇನು ಹೇಳ್ತಾರೋ ಅದು ಕೇಳಿಸ್ಕೋಬೋದು, ಇದೊಂದು ಮಾಡ್ಬೋದು. ಒಂದು ದಿವಸ ಗುರು ಬರಲಿಲ್ಲ, ಅದೇನೋ ತಬಲಾವಾದಕ್ಕೆ ಬರಲಿಲ್ಲ. ಸೊ ಅವ್ರು ಹೇಳಿದ್ರು, ನೀನೇ ತಬಲಾ ಕಲ್ತ್ಬಿಟ್ಟಿದ್ರೆ ಇದು ಅದು ಎರಡು ಮಾಡ್ಬೋದು ಆಯ್ತಲ್ಲ. ಅದಾಗಿ ಕೆಲವು ದಿವಸದಲ್ಲೇ ಇದೊಂಥರ ಕಾಕತಾಳಿ ಅಂತ ಹೇಳ್ತಾರಲ್ಲ, ನಾನು ನಮ್ಮ ಗುರುಗಳ ಹತ್ರ ಒಬ್ಬ ನನ್ನ ಸ್ನೇಹಿತನ ಸೇರಿಸಿದೆ ತಬಲಾ ಕಲಿಯೋದಕ್ಕೆ. ಸರಿ. ಅವನ ಪಾಪ ಎಷ್ಟು ಕಷ್ಟಪಟ್ಟರು ಅವನಿಗೆ ತಲೆಗೆ ಏರ್ತಾ ಇರಲಿಲ್ಲ. ಆದರೆ ನನಗೆ ಅವನು ಕಲ್ತಿದ್ದೆಲ್ಲ ನನ್ನ ತಲೆಗೆ ಏರ್ಬಿಟ್ಟು. ಸೊ ನಮ್ಮ ಗುರುಗಳ ಮನೇಲಿ ನಾನು ಹೋಗಿ ಕಾಯ್ತಾ ಇದ್ದೆ. ಒಂದು ದಿವಸ ನಾನು ಹಾರ್ಮೋನಿಯಂ ಎಲ್ಲ ನುಡಿಸಿ ನನ್ನ ಕ್ಲಾಸ್ ಎಲ್ಲ ರೆಡಿ ಆಯಿತು. ಇನ್ನು ನಮ್ಮ ಗುರುಗಳು ಬಂದಿರಲಿಲ್ಲ, ಅವರು ಮಧ್ಯಾಹ್ನದ ಹೊತ್ತು ಮಲಗಿರ್ತಿದ್ರು, ವಯಸ್ಸಾಗಿತ್ತು. ಪಕ್ಕದಲ್ಲಿ ತಬಲಾ ಮುಚ್ಚಿಟ್ಟಿದ್ರು. ಅದನ್ನು ತೆಗೆದು ಅಲ್ಲಿ ಕೂತ್ಕೊಂಡು ನಾನು ಅವನ ಕ್ಲಾಸ್ ನೋಡಿಸ್ತಾ ಇದ್ದೆ. ಅವನಿಗೆ ಏನು ಹೇಳ್ಕೊಟ್ರು, ಧೀ ತ್ರಕ ದಿನ ಗಿನ್ನ ದಾಗಿನ್ನ ದಾತ್ರಕ್ಕೆ ನೋಡಿಸ್ತಾ ಇದ್ದೆ. ಇದ್ದಾಗ ಗುರುಗಳು ಬಂದ್ಬಿಟ್ರು. ಬಂದ ತಕ್ಷಣ ನನಗೆ ಒಂದ್ಸರಿ ಚಾಳಕು ನುಡ್ಸು ಅಂತ. ಸರಿ, ಅದಾದ್ಮೇಲೆ ಅದು ನೆಕ್ಸ್ಟ್ ಕ್ಲಾಸ್ ಹೇಳಿದ್ರು. ಅದರ ನೆಕ್ಸ್ಟ್ ಪಠ್ಯಕ್ಕೆ ಹೋದ್ರು. ನಾನು ನುಡಿಸ್ದೆ ಅದನ್ನ. ಪುಸ್ತಕ ಕೊಡು ಅಂದ್ರು. ಸರ್, ನಾನು ಹಾರ್ಮೋನಿಯಂ ಸ್ಟೂಡೆಂಟು, ಮತ್ತೆ ಇಲ್ಲಿ ಯಾಕೆ ಕೂತ್ಕೊಂಡಿದ್ದೆ? ಇಲ್ಲ, ನಾನು ಇಲ್ಲಿ ನುಡಿಸಿ ಇಲ್ಲಿ ನೋಡೋಣ ಅಂತ. ಇಲ್ಲ, ಇನ್ಮೇಲೆ ನೀನು ತಬ್ಲಾನು ಕಲಿಯೋದು. ಇದು ಕಾಕತಾಳೀಯ. ಸೊ ಆ ಅರ್ಧ ಪುಸ್ತಕ ಹಾರ್ಮೋನಿಯಂದು ಬರವಣಿಗೆ, ಇನ್ನೊಂದು ಪುಸ್ತಕ ತಬ್ಲಾ. ಅದು ಇನ್ನೂ ಭಯ ನನಗೆ ನಮ್ಮನೆ ಹೇಳಕ್ಕೆ. ಇದ್ದಿದ್ದು 9 ರೂಪಾಯಿನೋ 10 ರೂಪಾಯಿನೋ ಫೀಸ್, ಆದ್ರೂ ಭಯ, ಏನು ಹೇಳ್ತಾರೋ ಮನೆ, ನಮ್ಗೆ ಗೊತ್ತಿಲ್ವಲ್ಲ. ಅವಾಗ ನಾನು ನನ್ನ ರೂಮ್ನಲ್ಲಿ ಒಂದು ಕಬೋರ್ಡ್ ಕೆಳಗಡೆ ಪೇಪರ್ ಇಟ್ಟಿರ್ತೀವಲ್ಲ, ಅದ್ರ ಕೆಳಗಡೆ ಕಾಂಪಸ್ನಲ್ಲಿ ತಬ್ಲಾ ಬರೆದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅದು ನನ್ನ ಮೊದಲ ತಬ್ಲದ ಇದು. ನಾವು ಹೇಳೋದು ಏನೋ ಇದೆಲ್ಲ ಹೇಳಿದಾಗ ತುಂಬಾ ದೊಡ್ಡ ದೊಡ್ಡ ಕಥೆಗಳ ತರ ಕೇಳುತ್ತೆ, ಆದ್ರೆ ಆ ಕ್ಷಣದಲ್ಲಿ ಸುಮ್ಮನೆ ಪ್ಯಾಷನ್ಗೋಸ್ಕರ. ಅದಾದ್ಮೇಲೆ ನಾನು ಹೀಗೆ ಸೋ ಲೆವೆಲ್ವರೆಗೂ ಬಂತು. ಆಮೇಲೆ ಗುರುಗಳು ಪಂಡಿತ್ ರವೀಂದ್ರ ಜಾವಗಲ್ ಅವ್ರ ಹತ್ರ ತಬ್ಲಕ್ಕೆ ಸೇರ್ಕೊಂಡೆ. ಬಟ್ ಇದೆಲ್ಲ ನನಗೆ ಆಶ್ರಮಕ್ಕೆ ಅಂತಾರೆ. ನನ್ನ ಮನಸ್ಸಿನಲ್ಲಿ ಬೇರೆ ಎಲ್ಲೂ ಹೊರಗೆ ನುಡಿಸುವಂಥ ಉದ್ದೇಶನೂ ಇಲ್ಲ, ಆಸೆನೂ ಇಲ್ಲ. ಆದರೆ ಆಶ್ರಮಕ್ಕೆ ಬೇರೆ ಬೇರೆ ಕಲಾವಿದರು ಬರೋರು, ಶಾಸ್ತ್ರೀಯ ಸಂಗೀತಗಾರರು ಬರೋರು, ನಾಗರಾಜ್ ಹವಲ್ದಾರ್ ಬರೋರು, ಶಂಕರ್ ಶಾನ್ಭೋಗ್ ಬಂದಿದ್ರು, ಗೋವಿಂದ ರೊಟ್ಟಿಯವ್ರು ಬಂದಿದ್ರು. ಬೇರೆ ಬೇರೆಯವರಲ್ಲಿ ಬಂದಾಗ ಅವ್ರಿಗೆ ತಬ್ಲಾ ಸಾಥ್ ನೀಡಕ್ಕೆ ನನಗೆ ಕೇಳೋರು. ಅಲ್ಲಿ ನೋಡಿಸ್ತಾ ಇದ್ದೆ ಆಶ್ರಮದಲ್ಲಿ, ಕ್ಲಾಸಿಕಲ್ ಇರಲಿ, ಡಿವೋಷನ್ ಇರಲಿ, ಯಾವ್ದಾದ್ರು. ಅವ್ರು ಕರೆಯೋರು, ಹೊರಗೆ ಬರ್ತೀಯ ಒಂದು ಕಾರ್ಯಕ್ರಮಕ್ಕೆ ಬಾ, ಚೆನ್ನಾಗಿ ನೋಡಿಸ್ತೀಯಲ್ಲ. ನಾನಿಲ್ಲ, ಹೊರಗೆ ಬರಲ್ಲ. ಆವಾಗ ಸ್ವಾಮೀಜಿ ಕರೆದು ನನಗೆ ಹೇಳಿದ್ರು. ಸೊ ಶಿಕ್ಷಾ ಗುರುಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತದೇ, ಅವ್ರು ಹೇಳಿದ್ರು, ನೀನು ಕಲ್ತಿದ್ದು ಜಗತ್ತು ಉಪಯೋಗ ಆಗಬೇಕು, ಹೋಗಿ. ಅದು ಯಾಕೆ ನಿನಗೆ ಹೋಗ್ಬಾರ್ದು ಅಂತ ಯಾಕೆ ಅನಿಸ್ತಾ ಇದೆ? ಹೋಗು, ಹೊರಗೆ ಹೋಗಿ ಅಲ್ಲೂ ಒಳ್ಳೇದೇನಾಗಿದೆ ತಗೊಂಬ, ಇಲ್ಲಿ ನಿನ್ನ ಸ್ನೇಹಿತರ ಜೊತೆನೂ ಹಂಚ್ಕೋ. ಅವಾಗ ನಾನು ಹೊರಗಡೆ ಪ್ರಾರಂಭ ಮಾಡಿದ್ದೆ, ಹೊರಗಡೆ ನೋಡ್ಸೋಕ್ಕೆ. ಆಮೇಲೆ ಅದು ಆ ಲೋಕ ತೆರ್ಕೊಂಡಿದ್ದೇನೆ. ಇವತ್ತವರೆಗೂ ನಾನು ಹಿಂದೆ ತಿರುಗಿ ನೋಡೋವಂಥ ಪ್ರಮೇಯನೂ ಬಂದಿಲ್ಲ. ಸೊ ಬಹಳಷ್ಟು ವಿಷಯಗಳು ಈ ಥರ. ಆಮೇಲೆ ಕಲ್ಚರ್ ಅಂದರೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಹೇಗೆ ಶುರು ಆಯಿತು ಅಂತ ಹೇಳಿದ್ರೆ, ನಮ್ಮದು ವಿವೇಕಾನಂದ ಬಾಲಕ ಸಂಘ ಅಂತ. ಆ ಸಂಘದಲ್ಲಿ ಮುಖ್ಯವಾಗಿ ಸಮ್ಮರ್ ಹಾಲಿಡೇಸ್ನಲ್ಲಿ ವಸಂತ ವಿಹಾರ ಅಂತ ಒಂದು ಸಮ್ಮರ್ ಕ್ಯಾಂಪ್ ಥರ ನಡೆಯುತ್ತೆ. ಎಲ್ಲ ಹುಡುಗರು ಬರ್ತಾರೆ, ಅವಾಗ ಎಲ್ರಿಗೂ ರಜಾ ಇರುತ್ತೆ. ಆ ರಜದಲ್ಲಿ ಬಂದು ಫುಟ್ಬಾಲ್ ಆಡೋದು, ಬಾಸ್ಕೆಟ್ಬಾಲ್ ಆಡೋದು, ಅದಾದಮೇಲೆ ವೇದ ಕಲಿಯೋದು, ಅದಾದಮೇಲೆ ಅಲ್ಲೇ ಯಾರ್ದಾರು ಸ್ಟೋರಿ ಟೆಲ್ಲಿಂಗ್ ಇದ್ರೆ ಸ್ಟೋರಿ ಟೆಲ್ಲಿಂಗು, ವ್ಯೂ ಮಾಸ್ಟ್ರು, ಬೇರೆ 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 ಮಕ್ಕಳಿಗೆ ಆಗುವಂಥದ್ದು. PUC ಅವ್ರಿಗೂ ಮಕ್ಕಳಿರೋರು. ಸೊ ಇದು ನಡಿಬೇಕಾದ್ರೆ ನಾವು ಅವಾಗಲೇ ಅಲ್ಲಿಂದ ತೇರ್ಗಡೆ ಆಗಿದ್ವಿ ಯುವಕ ಸಂಘಕ್ಕೆ. ಅಂದರೆ ನಂದಾಗಲೇ ಆಗೋಗಿತ್ತು PUC ಎಲ್ಲ. ಸ್ವಾಮೀಜಿ ಒಂದು ದಿವಸ ನನ್ನ ಕರೆದ್ರು. ಆ ಸಮಯದಲ್ಲಿ ನಾವು ಚೆನ್ನೈಗೆ ಹೋಗ್ಬೇಕು, ಒಂದು ರೆಕಾರ್ಡಿಂಗ್ ಇದೆ, ಅಲ್ಲಿ AVM ಸ್ಟುಡಿಯೋಲ್ಲಿ ರೆಕಾರ್ಡಿಂಗ್ ಆಗಬೇಕು, ಅದಕ್ಕೆ ನೀನು ತಬ್ಲಾ ನುಡಿಸ್ಬೇಕು. ಸರಿ ಸ್ವಾಮೀಜಿ, ಬರ್ತೀನಿ. ಹೋಗಿ ಒಂದು ದಿವಸ ಒಂದು ಹಾರ್ಡ್ ರೆಕಾರ್ಡ್ ಆಯಿತು. ಅವತ್ತಿನ ದಿವಸ ಸ್ವಾಮೀಜಿಗೆ ಏನು ಗಂಟ್ಲು ಸ್ವಲ್ಪ ಹುಷಾರಿರಲಿಲ್ಲ. ಅವ್ರು ಹೇಳಿದ್ರು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಅವತ್ತು ರಾತ್ರಿ ರಾಜೀವ್ ಗಾಂಧಿ ಅಸಾಸಿನೇಷನ್. ಸೊ ಚೆನ್ನೈ ಎಲ್ಲ ಬ್ಲಾಕ್, ನಾವು ಚೆನ್ನೈಲಿ ಸಿಗಾಕೊಂಡಿದ್ವಿ. ಸೊ ಆಶ್ರಮದಲ್ಲೇ ನಾನು 3 ದಿವಸ ಸ್ವಾಮೀಜಿ ಜೊತೆನೇ ಇದ್ದು, ಎಲ್ಲೂ ಹೊರಗೆ ಹೋಗೋಕ್ಕಾಗದೆ, ವಾಪಸ್ಸು ಬರೋಕ್ಕಾಗದೆ ಸಿಗಾಕೊಂಡ್ವಿ. ಅವತ್ತು ನನಗೆ 3 ದಿವಸ ಕಂಟಿನ್ಯೂಸ್ ಆಗಿ ಸ್ವಾಮೀಜಿ ಹತ್ರ ಮಾತಾಡಲಿಕ್ಕೆ, ಅವ್ರ ಮಾತು ಕೇಳೋದಕ್ಕೆ ಎಲ್ಲ ಒಂದು ಅವಕಾಶ ಸಿಕ್ತು. ಅಂದರೆ ನಾವು ಸಾಧಾರಣವಾಗಿ ಇರ್ತೀವಿ, ನಾವು ಅಂದರೆ ಹೆಚ್ಚು ನಾವು ಒಂದು ಸನ್ಯಾಸಿಗಳ ಜೊತೆ ಅಥವಾ ಸಾಧಕರ ಜೊತೆ ಹತ್ರನೇ ಇರೋದಿಲ್ವಲ್ಲ. ಅವತ್ತು ಆ ಪ್ರಾಕ್ಸಿಮಿಟಿ ಸಿಕ್ಕಿದ್ದು. ಅವತ್ತು ನನಗೆ ಅವ್ರು ಕೇಳಿದ್ರು, ನಿನ್ಗೊಂದು ಕೆಲಸ ಕೊಡ್ತೀನಿ, ಇವತ್ತು ಇಲ್ಲಿಂದ 3 ವರ್ಷ ಯಾವುದೇ ಹಬ್ಬದ ದಿನ ಇರ್ಬೋದು, ಹರಿದಿನ ಇರ್ಬೋದು, ರಜಾ ಇರ್ಬೋದು, ಒಳ್ಳೆ ಕಾರ್ಯಕ್ರಮಗಳಿದ್ದಾಗ ನೀನೊಂದು ನಮ್ಮ ಹುಡುಗರ ಹತ್ರ ಅಥವಾ ಯಾರ ಹತ್ರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ಬೇಕು ಆಶ್ರಮದಲ್ಲಿ. ಅದನ್ನು ಪಬ್ಲಿಕ್ ಬಂದು ನೋಡಬೇಕು. ಇದು ಯಾಕೆ ನನಗೆ ಹೇಳದಿದ್ದು ನನಗೆ ಗೊತ್ತಿಲ್ಲ. ಆದರೆ ಆ 3 ವರ್ಷದಲ್ಲಿ ನಾನು ಮಾಡಿದಂಥ ಕಾರ್ಯಕ್ರಮ, ಸುಮಾರು ಕಾರ್ಯಕ್ರಮ ಮಾಡಿದ್ವಿ. ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್. ರೈಟ್ ಫ್ರಮ್
ನಾನು ಹೊಸ ಹೊಸ ಆಲೋಚನೆಗಳು, ಅಂದರೆ ಆಗ ನಾನು ಹೇಳ್ತಿರೋದು ಆ ಟೈಮ್ನಲ್ಲಿ ಅಷ್ಟವಾದ್ಯ ಸಮ್ಮೇಳನ ಅಂತ ಒಂದು 8 ವಾದ್ಯಗಳು ಒಟ್ಟಿಗೆ ಒಂದು ಫ್ಯೂಷನ್ ಥರ, ಎಲ್ಲ ಕ್ಲಾಸಿಕಲ್, ಒಂದು ಬಾನ್ಸುರಿ ಅದ್ರ ಜೊತೆ ಖೋಲ್ ವಾದ್ಯ, ಇನ್ನೊಂದು ಕರ್ನಾಟಿಕ್ ಫ್ಲೂಟ್ ಅವ್ರ ಜೊತೆ ಮೃದಂಗ, ವಯಲಿನ್ ಜೊತೆ ಘಟಮ್, ಆಮೇಲೆ ಖಂಜರ ಜೊತೆ ಹಾರ್ಮೋನಿಯಂ, ಈ ಥರ ಎಲ್ಲ ಏನೋ ವಿಚಿತ್ರವಾಗಿ ಆಲೋಚನೆ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡೋದು, ಏನಾದ್ರು ಒಂದು ಕ್ರಿಯೇಟಿವ್ ಏನೋ ಮಾಡಬೇಕು. ಅದಾದಮೇಲೆ ಕಾಳಿಂಗ ನರ್ತನ ಅಂತ ಒಂದು ನಾವೇ ಒಂದು ಮ್ಯೂಸಿಕ್ ಮಾಡಿ ಅದನ್ನ ಯಾರಿಂದ ಹೊರಗಿಂದ ಡಾನ್ಸರ್ಸ್ನ ಕರೆಸಿ ಮಕ್ಕಳ ಹತ್ರ ಎಲ್ಲ ಕೋಲಾಟ ಎಲ್ಲ ಮಾಡಿಸಿ ಏನೋ ವಿಶೇಷವಾದ ಮಾಡಬೇಕು. ಸ್ಕಿಟ್ಸ್ ಮಾಡಿದ್ದು, ಸಾಮಾಜಿಕ ಇರ್ಬೋದು, ಐತಿಹಾಸಿಕ ಇರ್ಬೋದು, ಪೌರಾಣಿಕ, ಇದೆಲ್ಲ ಮಾಡಿ 3 ವರ್ಷ ಸತತವಾಗಿ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ಸ್ ಆಯ್ತು. ಅಂದ್ರೆ ಆಗ್ಲೇ ಸಂಗೀತ ಸಂಯೋಜನೆ. ಸೊ ಈ 3 ವರ್ಷದಲ್ಲಿ ನನ್ನ ಜೀವನದಲ್ಲಿ ಏನ್ ಮಾಡಬೇಕು ಅಷ್ಟು ತಯಾರಿಕೆ ಆಗೋಯ್ತು. ಅಂದ್ರೆ ಯಾವುದಕ್ಕೆ ಎಲ್ಲಿ ಹೋಗ್ಬೇಕು, ಯಾವ ರೀತಿ ಪ್ರದರ್ಶನ ಮಾಡಬೇಕು, ಜನ ಹೇಗೆ ಒಪ್ಕೋತಾರೆ. ಇವಾಗ ಜನ ಇರ್ತಿದ್ರಲ್ಲಿ. ಅಂಡ್ ಸ್ವಾಮಿ ಪುರುಷೋತ್ತಮಂಜಿ ಒಂದೇನಂದ್ರೆ ಅವ್ರು 1000 ಜನ ಇದ್ದಾಗೆ. ಅವ್ರು ಅಕಸ್ಮಾತ್ ನಾವು ಡೈಲಾಗ್ ತಪ್ಪು ಹೇಳಿದ್ರು ಅವ್ರು ಎದ್ದು ಹೋಗ್ಬಿಡೋರು. ತಯಾರಾಗಿ ಬನ್ನಿ ಅಂತ ಒಳ್ಳೆ ಮಾತಲ್ಲಿ ಅಂದರೆ ನಮಗೆ ಅವ್ರನ್ನ ಕೂಡಿಸಿಡೋದೇ ಉದ್ದೇಶ. ಸೊ ಕೂತಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ. ಸೊ ಈ ರೀತಿ ಒಂಥರ ತಯಾರಾಗಿದೆ ಈ ಜಗತ್ತಿಗೆ ನಾನು. ಸೊ ನಮಗೆ ಗೊತ್ತಿಲ್ಲದೇನೆ ಪುರುಷೋತ್ತಮಂಜಿ ನನ್ನ ತಯಾರು ಮಾಡೋದು. ಇವತ್ತಿಗೂ ಅವತ್ತು ಆ 3 ವರ್ಷ ಏನು ಕಲ್ತು ಅದು ಕೆಲಸಕ್ಕೆ ಬರ್ತಾ ಇದೆ. ನೀವು ಅಂತ ಹೇಳಿದರೆ ನನಗನ್ಸಿದ್ದು ಈಗ ಅಂತ ನೀವು ಅಂತ ಹುಡುಗಾಟ ಅಂತಲೇ ನೀವು ಕೀಬೋರ್ಡ್ ಅಲ್ಲಿಕ್ಕೂ ಅಂದರೆ ಇದನ್ನು ನುಡಿಸ್ಲಿಕ್ಕೆ ಆರಂಭಿಸಿದವರು. ಒಂದು ಇದಕ್ಕೆ ಹೋದಾಗ ವಯಸ್ಸು ಎಷ್ಟಿತ್ತು ಅಂದರೆ ಅಲ್ಲಿ ನೀವು ಸಂಘಟನೆ 3 ವರ್ಷ ಮಾಡೋ ಅದು ನನಗೆ PUC ಟೈಮ್. ಆ ಸಂದರ್ಭಕ್ಕೆ ನಿಮಗೆ ಆ ಒಂದು ಸಂಯೋಜನೆ ಮಾಡಿ ಒಂದು ಸಂಗೀತ ಒಂದು ಆರ್ಗನೈಸ್ ಅಂದರೆ ಇಂಥ ಒಂದು ಮಕ್ಕಳ ಹತ್ರ ಕೂತ್ಕೊಂಡು ಅವ್ರ ಹತ್ರ ಕಳಿಸ್ಬೇಕು, ಅವ್ರಿಗೆ ಕಳಿಸಿ ಹೇಗೆ ನಿಂತ್ಕೋಬೇಕು, ಹೇಗೆ ಸ್ಟೇಜ್ ಇರಬೇಕು, ಹೇಗೆ ಲೈಟಿಂಗ್ ಮಾಡಬೇಕು, ಹೇಗೆ ಸೌಂಡ್ ಮಾಡಬೇಕು, ಎಲ್ಲವನ್ನು ಹಂತವಾಗಿ ನಾವು ಕಲಿಲೇಬೇಕಾಯ್ತು. ಯಾಕೆಂದ್ರೆ ಜನರಿಗೆ ಒಪ್ಪಿಗೆ ಆಗ್ಬೇಕಲ್ಲ. ಒಂದು ದಿವಸ ಆಗಿದ್ದು ಅದೇ ಜನ ಬರ್ತಾರೆ. ಇವಾಗ ನಮ್ಮ ಮುಖ್ಯ ಏನಂತ ಹೇಳಿದ್ರೆ ಅಲ್ಲಿ ಬರುವಂತ ಜನ ಅವರೇ. ಬೇರೆ ಬೇರೆ ಜನ ಆದರೆ ಇದೇ ಕಾರ್ಯಕ್ರಮ ಮಾಡ್ಬೋದು. ಅದೇ ಜನರಿಗೆ ಹೇಗೆ ನಾನು ಸ್ಪೆಷಲ್ ಆಗಿ ಕೊಡ್ಬೋದು. ಸೊ ಇದು ನಾವು ಒಂದಷ್ಟು ಜನ ಸಮಾನ ಮನಸ್ಕರು ಕೂತ್ಕೊಂಡು ಆಲೋಚನೆ ಮಾಡಿ ಸುಮಾರು ವಿಷಯಗಳಾಯಿತು. ಅಲ್ಲಿಂದ ನಿಮ್ಮ ವಿಸ್ತಾರ ಅಂತ ಹೇಳಿದ್ರೆ ಅಲ್ಲಿ ಆ ಕ್ಷೇತ್ರ ಅದೇ ಕ್ಷೇತ್ರ ಅದೇ, ಆದರೆ ಅಲ್ಲಿಂದ ನೀವು ಹೊರಗಡೆ ಬಂದು ಅಂದರೆ ಬೇರೆ ಇದರ ಜೊತೆ ಕಥಕ್ ಜೊತೆ ಒಳಗೊಳ್ಳೋದಿರ್ಬೋದು, ನಿಮ್ಮ ಸಂಗೀತ ಕ್ಷೇತ್ರಕ್ಕೆ ಒಳಗೊಂಡದ್ದು ಹೇಗೆ? 1988-89 ಟೈಮ್ನಲ್ಲಿ ಉದಯರಾಜ್ ಕರ್ಪೂರ್ ಅಂತ ನನ್ನ ಗುರು ಬಂದು, ಅವನು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಅಂಡ್ ಕೊರಿಯೋಗ್ರಫಿಲಿ ತಬಲಾ ನೋಡಿಸ್ತಾ ಇದ್ದ. ಅವರು ತುಂಬ ದೊಡ್ಡ ಗುರುಗಳವರು. ನಾವು ಜೊತೆಗೆ ಇರೋದ್ರಿಂದ ನಾನು ಅವನಂತ ಹೇಳಿದೆ. ಸೊ ನಾವು ಜೊತೆಗೆ ಹತ್ರನೇ ಇದ್ವಿ, ಮನೆ ಹತ್ರನೇ ಇತ್ತು. ಸೊ ನಾವು ಜೊತೆಗೇನೆ ಹೋಗೋದು, ಕ್ಲಾಸ್ಗೆ ಬರೋದು ಎಲ್ಲ ಆಗ್ತಾಯಿತ್ತು. ಅವರು ಕಥಕ್ ಕೇಂದ್ರದಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವ್ರು ಒಂದ್ಸಲಿ ಹುಷಾರಿಲ್ದಂಗೆ ಆಯ್ತು. ಅವರು ಅಪೆಂಡಿಸೈಟ್ಸ್ ಆಪ್ರೇಷನ್ ಆಗಬೇಕಾಗಿ ಬಂತು. ಅವಾಗ ಅವನು ನನಗೆ ಕೇಳ್ದ, ನನ್ನ ಜೊತೆ ಬಂದು ಕೂತ್ಕೋತೀಯ, ಸ್ವಲ್ಪ ದಿವಸ ನನಗೆ ಹುಷಾರಿಲ್ಲ, ಸಪೋರ್ಟ್ ಮಾಡು, ನಾನು ಏನು ನುಡಿಸ್ತೀನೋ ಜೊತೆಗೆ ನುಡಿಸ್ಕೊಂಬ. ಸೊ ಹಾಗೆ ನಾನು ಮೊದಲು ಮಾಯರ್ ಅವ್ರನ್ನ ಭೇಟಿಯಾಗಿದ್ದೆ. ಸೊ ಅವನ ಜೊತೆಗೆ ಅವನ ಜೊತೆ ನುಡಿಸ್ತಾರೆ. ನಮಗೇನಂದ್ರೆ ಗೊತ್ತಿಲ್ದಿರೋದು, ಮಕ್ಳಿಗೆ ಹಾವು ಕಂಡ್ರೆ ಭಯ ಆಗಲ್ಲ. ಸೊ ನಮ್ಗೆ ಫೀಲ್ಡ್ ಭಯನೂ ಇಲ್ಲ, ಯಾಕೆ ನಮ್ಗೆ ಗೊತ್ತಿಲ್ವಲ್ಲ, ಏನು ಗೊತ್ತಿಲ್ಲ, ನಡಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಅದರ ಸೀರಿಯಸ್ನೆಸ್ ಗೊತ್ತಾಯ್ತು. ಅದಾದ್ಮೇಲೆ ಒಂದು ಕೆಲವೇ ತಿಂಗಳಲ್ಲಿ ಅವನು ಬಾಂಬೆಗೆ ಶಿಫ್ಟ್ ಆದ. ಅಲ್ಲಿಗೆ ಗುರುಗಳ ಹತ್ರ ಬೇರೆ ಕಲಿಕೆ, ಅಲ್ಲಿ ಭಾರತೀಯ ವಿದ್ಯಾಭವನದ ಕೆಲಸ ಏನೋ ಬೇರೆ. ಇಲ್ಲೇನಾಯ್ತು, ಮಾಯರ್ ಅವರು ನನ್ನ ಕೇಳಿದ್ರು, ನೀನು ಬರ್ತೀಯಾ? ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ, ಧೈರ್ಯವಾಗಿ ಬರ್ತೀನಿ ಅಂದೆ. ಬಟ್ ಅದು ತುಂಬಾ ಆಳ. ಇವಾಗ ನಾವು ಕಲ್ತಿರೋ ತಬ್ಲಾನ ಈ ನೃತ್ಯದ ಬೋಲ್ಗೆ ನಾನು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಅದು ನನಗೆ ಕಲಿಸೋ ಮುಂಚೆ ಅವ್ನು ಹೊರಟ್ಬಿಟ್ಟ. ಸೊ ಇದು ನಾನೇ ರಿಸರ್ಚ್ ಮಾಡಿ ಕಲಿಬೇಕಂತ ಪರಿಸ್ಥಿತಿ ಬಂತು. ಇಲ್ಲಿ ಏನಂದ್ರೆ ನಮಗೆ ಅವ್ರ ರೆಕಾರ್ಡಿಂಗ್ಸ್ ಏನೇನಿತ್ತೋ ಇಲ್ಲಿ ನಮ್ಗೆ, ಯಾಕೆಂದ್ರೆ ಇಲ್ಲಿ ಕಥಕ್ ಜಾಸ್ತಿ ಇರಲಿಲ್ಲ, ಎಲ್ಲ ಉತ್ತರ ಭಾರತದದ್ದು. ಇಲ್ಲಿ ಎಷ್ಟಿತ್ತೋ ನಾನು ಅವ್ರು ಹೇಳ್ಕೊಟ್ಟಿದ್ದು ಕೇಳಿ ಕಲ್ತಿದ್ದೆಲ್ಲ ನಾವು ದಡ ಮಡ, ನಾವು ಚಮಕಿ, ನಮ್ಗೆ ರಕ್ತ ಬಿಸಿ ಅಲ್ವಾ, ಜಾಬಾರಂದೆಲ್ಲ ಜಬರ್ದಸ್ತಾಗಿ ನುಡ್ಸೋದೆಲ್ಲ ಅಭ್ಯಾಸ ಆಯ್ತು. ಆಮೇಲೆ ನಾನು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಒಬ್ರು ತಬ್ಲಾ ನುಡ್ಸಿದ್ ನೋಡಿದೆ, ಸರ್ವರ್ ಸಾಬ್ರಿ ಅಂತ, ನಹಿದ್ ಸಿದ್ದಿಕಿ ಅಂತ ಒಬ್ರು ಪಾಕಿಸ್ತಾನದ ನೃತ್ಯಗಾರ್ತಿ. ಅವರಿಬ್ರು ಕಾಂಬಿನೇಷನ್ ನೋಡೋದು ಎಷ್ಟು ದೈವಿಕವಾಗಿತ್ತು ಅಂತ ಹೇಳಿದ್ರೆ, ಒಬ್ಬರನ್ನೊಬ್ರು ಓವರ್ ಪವರ್ ಮಾಡ್ತಾ ಇಲ್ಲ, ಒಬ್ಬರನ್ನೊಬ್ರು ಬಿಟ್ಕೊಡ್ತಾರೆ, ಆರಾಮ್ ಜಾಗ ಕೊಡ್ತಾ ಇದ್ದಾರೆ. ಇದು ನನಗೆ ಆಶ್ಚರ್ಯ ಆಗೋದು, ಇದು ಹಿಂಗೆ ಅಂತ. ಆಮೇಲೆ ಅರ್ಥ ಆಯ್ತು ನನಗೆ, ಇದು ನಾವು ಬಾರಿಸೋದಲ್ಲ, ನುಡ್ಸ್ಬಹುದು. ಆ್ಯಂಡ್ ಡಾನ್ಸ್ ನುಡ್ಸೋದು ಅಂತ ಹೇಳಿದ್ರೆ ಸುಮ್ಮನೆ ದಡ ಬಿಡ ಅಂತ ಗಲಾಟೆ ಮಾಡಿ ಇದು ಮಾಡುವಂಥದ್ದಲ್ಲ.
ಬಹಳ ಸೂಕ್ಷ್ಮವಾಗಿ ನಡೆಯುವಂಥ ವಿಷಯ ಇದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಜಾಗ ಇರುತ್ತೆ. ಇದೆಲ್ಲ ಅರ್ಥಕೋತಾ ನನ್ನ ಮನಸ್ಸಿನಲ್ಲೇ ಬೇರೆಯೇ ಒಂದು ಲೋಕ ತೆರೆದುಕೊಳ್ತು. ಸೊ ಇದ್ರ ಮಧ್ಯೆ 93ನೇ ಇಸ್ವಿನಲ್ಲಿ ಚಿತ್ರಲೇಖಾ ಬೋಳರ್ ಅಂತ ಒಬ್ಬರು ಇಂಗ್ಲೆಂಡ್ನಲ್ಲಿ, ಅವರು ಕಾರ್ಯಕ್ರಮಗಳು ಇಂಗ್ಲೆಂಡ್ನಲ್ಲಿದ್ದರು. ಅವರು ಸುಮಾರು 30-35 ವರ್ಷದಿಂದಲ್ಲಿದ್ದರು. ಅವರು ಒಂದು ಡಾನ್ಸ್ ಕಂಪ್ನಿ ಇತ್ತು. ಅವರು ಇಲ್ಲಿನ ಜನಪದ ಆಮೇಲೆ ಬೇರೆ ಬೇರೆ ಪ್ರೊಡಕ್ಷನ್ ಎಲ್ಲ ಮಾಡ್ತಾರೆ. ಒಂದು ಕಾರ್ಯಕ್ರಮ, ಜನಪದ ಕಾರ್ಯಕ್ರಮಕ್ಕೆ ಒಬ್ಬರು ತಬಲಿಸ್ಟ್ ಬರಬೇಕಾಗಿತ್ತು. ಅವರು ಅಕಸ್ಮಾತಾಗಿ ಬರ್ಲಿಕ್ಕೆ ಆಗಿಲ್ಲ. ಆವಾಗ ನನ್ನ ಹೆಸರನ್ನು ಸಜೆಸ್ಟ್ ಮಾಡಿದ್ರು ಯಾರೋ. ಸೊ ಅವರು ಸಜೆಸ್ಟ್ ಮಾಡಿರೋದನ್ನ ನಾನು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. 6 ತಿಂಗಳು ಇಂಗ್ಲೆಂಡ್ನಲ್ಲಿದ್ದೆ 93ನಲ್ಲಿ. ಸೊ ಇದು ಅಲ್ಲಿ ಹೋದಾಗ ನನಗೆ ಪ್ರೊಫೆಷ್ನಲಿಸಮ್ ಅಂದರೆ ಏನು, ನಾನು ಯಾಕೆಂದರೆ ಒಂದು ಸಲ ನಾನು ಭಾರತೀಯ ವಿದ್ಯಾಮಂದಿರದಲ್ಲಿ ಕಾರ್ಯಕ್ರಮ ಇದ್ದಾಗ ಪ್ರೆಸ್ ಅವರೆಲ್ಲ ಬಂದಿದ್ರು, ಅಲ್ಲಿನ ಪ್ರೆಸ್ ಇಂಗ್ಲೆಂಡ್ ಅವರು. ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಂದೊಂದು ಗೀತೆ ಮಧ್ಯಾಹ್ನ ಶ್ರುತಿ ಮಾಡ್ಕೋಬೇಕು. ಅದು ರಿವ್ಯೂ ಬಂತು. ದ ಮ್ಯೂಸಿಷಿಯನ್ಸ್ ವರ್ ಅನ್ಪ್ರೊಫೆಷನಲ್, ದೇ ವರ್ ಟ್ಯೂನಿಂಗ್ ದಿಯರ್ ಇನ್ಸ್ಟ್ರೂಮೆಂಟ್ಸ್ ಇನ್ ಬಿಟ್ವೀನ್ ಅಂತ. ನಂಗೆ ಆಶ್ಚರ್ಯ, ಏನು ಹಿಂಗೆ ಅಂತ. ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿನ ಪದ್ಧತಿ ಬೇರೆ, ಅವ್ರ ಸಿಂಫನಿ ಆರ್ಕೆಸ್ಟ್ರಾ ಅದೆಲ್ಲ ಏನಂದರೆ ಒಂದು ಸಲ ಪ್ರಾರಂಭ ಆದರೆ ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಒಂದು ಪೀಸ್ ಆಯ್ತಾ ಎಲ್ಲ ಗಂಭೀರವಾಗಿ ಕೂತಿರ್ತಾರೆ. ಒಂಥರ ಬಹಳ ಗಾಂಭೀರ್ಯ ಜಾಸ್ತಿ. ಬಟ್ ಆ ವಾದ್ಯಗಳೇ ಹಾಗೆ, ಅದು ಸುಲಭವಾಗಿ ಶ್ರುತಿ ಬಿಡುವಂಥವಲ್ಲ. ಆದರೆ ನಮ್ದು ಚರ್ಮವಾದ್ಯ, ಅಲ್ಲಿ ಚಳಿಗೆ ಏನೇನೋ ಆಗುತ್ತೆ, ಅದು ನಾವು ಅಪಶ್ರುತಿ ನುಡ್ಸೋಕ್ಕಾಗಲ್ಲ, ಮನಸ್ಸೊಪ್ಪಲ್ಲ. ಸೊ ಆವಾಗ ನಾವು ಪ್ರೊಫೆಷನಲಿಸಮ್ ಇದು ಹೇಗೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿಗೆ ನಾವು ನಮ್ಮನ್ನ ಅಳವಡಿಸ್ಕೋಬೇಕು, ಅಲ್ಲಿಗೂ ಅಳವಡಿಸ್ಕೋಬೇಕು, ನಮಗೆ ಬೇಕಾದ ನಾವು ಮಾಡ್ಕೋಬೇಕು. ಇಂಥವೆಲ್ಲ ಕಲಿತಾ ಹೋದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದ್ರ ಮುಂಚೆ ನನಗೆ ಮಾಯರವ್ರು ಇದ್ದಕ್ಕಿದ್ದಂಗೆ ಒಂದು ದಿವಸ ಪಾಸ್ಪೋರ್ಟ್ ಇದೆಯಾ ಅಂತ ಕೇಳೋದು. ನಾನು ಹೇಳಿದೆ, ನಾನು ಯಾವಾಗ ಇನ್ನೂ 21 ವರ್ಷ, ಪಾಸ್ಪೋರ್ಟಾ? ನನ್ನ ಪಾಸ್ಪೋರ್ಟ್ ಇಲ್ಲ, ಮಾಡಿಸ್ಕೊ, ನಾವು ಫಾರಿನ್ ಹೋಗ್ಬೇಕಾಗಿ ಬರುತ್ತೆ. ನನಗೆ ಆಶ್ಚರ್ಯ ಆಯಿತು, ಲಕ್ಷ ಜನ ಇದ್ದಾರೆ ಭಾರತದಲ್ಲಿ, ನನ್ನನ್ನು ಯಾಕೆ ಕೇಳ್ತಾ ಇದ್ದಾರೆ? ಒಂದು ಸರಿ ಅಂತ ಹೇಗೋ ಮಾಡಿಕೊಂಡು ನಾನು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಿರಲಿಲ್ಲ. ಬಟ್ ಬಂದೇ ಬಿಡ್ತು ಆ ದಿನ. ಸೊ ನಾನು ಅರ್ಜೆಂಟಲ್ಲಿ ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾಯ್ತು. ಅವಾಗ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋದು 13 ತಿಂಗಳಿತ್ತು. ಬಟ್ ನನಗೆ ಹೇಗೋ ಮಾಡಿ ಅವ್ರಿಗೆಲ್ಲ ಕಾಲು ಹಿಡಿದು ಹಿಡಿದು 1 ತಿಂಗಳಲ್ಲಿ ಬಂತು ನನಗೆ ಪಾಸ್ಪೋರ್ಟು. ಅದು ಫಸ್ಟ್ ಟೈಮ್ ನಾನು ಕ್ಯಾನಡಾ ಹೋಗಿದ್ದು 92ನಲ್ಲಿ. ಕ್ಯಾನಡಾ ಹೋದಾಗ ಅಲ್ಲಿ ಒಂದು ಬೈಬಲ್ ಬಗ್ಗೆ, ಅಂದರೆ 4 ಹಾರ್ಸ್ಮೆನ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಒಂದು ಕಥಕ್ ಪ್ರಾಜೆಕ್ಟ್ ನಡೀತಾ ಇದೆ. ನನಗೆ ಕಥಕ್ ಅಂದ ತಕ್ಷಣ ನಾನು ಹುಟ್ಟು ಬೆಳೆದಿದ್ದಾಗಿಂದ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಅಂತ ಒಂದೇನೋ ಮನಸ್ಸಲ್ಲಿರ್ತಾರೆ. ಇದು ಬೈಬಲ್ದು ಹೆಂಗೆ ಹೇಳ್ತಾರೆ ಇವರು. ಸೊ ಅಲ್ಲಿಂದ ಈ ನೃತ್ಯ ಆಗಲಿ ಸಂಗೀತ ಆಗಲಿ ಒಂದು ಭಾಷೆ, ಅದರಿಂದ ಯಾವ ಕಥೆ ಬೇಕಾದ್ರೆ ಹೇಳ್ಬೋದು ಅಂತ ಆವಾಗಲೇ ನನಗೆ ಓಪನ್ ಆಗಿತ್ತು. ಇವಾಗ ನಾವು ನಮ್ಮ ಹಿಂದೂಸ್ತಾನಿ ಕರ್ನಾಟಕ ನಾವು ಅಂದ್ಕೊಂಡು ನಾವಿದ್ರೆ ನಮ್ಮ ದೇವರು ಮಾತ್ರ ಅಥವಾ ನಮ್ಮ ಕಥೆ ಅದು ನಮಗೆ ಅಂದರೆ ನಮಗೆ ಹೊರಗೆ ಆಲೋಚನೆ ಮಾಡೋಕ್ಕೆ ಒಂದು ಸಂದರ್ಭನೂ ಬಂದಿರಲ್ಲ. ಆದರೆ ಇಲ್ಲಿ ಬಂತು 4 ಹಾರ್ಸ್ಮೆನ್. ಅದಕ್ಕೆ ನಾವು ನೃತ್ಯಕ್ಕೆ ನೀನೊಂದು ರಿದಮ್ ಸೆಟ್ ಮಾಡು, ಇಲ್ಲಿಗೆ ಇದು ಬೇಕು ಅದು ಬೇಕು ಅಂತ ಹೇಳಿ ನಾನು ಅದೆಲ್ಲ ಮಾಡ್ತಾ ಹೋದೆ. ನನ್ನ ಮನ್ಸಿಗೆ ಬಂದಿದ್ದು ಅವರು ಚೆನ್ನಾಗಿದೆ, ಇದು ನೋಡಿ, ಇಲ್ಲಿ ಇದು ಮಾಡ್ಕೊ ಅದು ಮಾಡ್ಕೊ ಅಂತ ದೀದಿ ಎಲ್ಲ ಗೈಡ್ ಮಾಡಿದ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಕಂಪೋಸಿಂಗ್, ಅಂದರೆ ಒಂದು ರಿದಮ್ ಲಯ ವಿನ್ಯಾಸ ನಾನು ತಯಾರು ಮಾಡೋದಕ್ಕೆ ಆ ವಯಸ್ಸಿನಲ್ಲಿ ನನಗೆ ಸಿಕ್ಕಂಥದ್ದು. ಅದಾದಮೇಲೆ ರೆಕಾರ್ಡಿಂಗ್ ಆಯಿತು. ಅಲ್ಲಿಂದ ಪ್ರಾರಂಭ ಆಗಿದ್ದು. ಮತ್ತು ಹೊಸದು ಮಾಡೋದಕ್ಕೊಂದು ಧೈರ್ಯ ಬರುತ್ತಲ್ಲ. ಇವಾಗ ನಾವು ಏನೇ ಮಾಡಿದ್ರು ಅದಕ್ಕೊಂದು ಒಪ್ಪಿಗೆ, ಒಂದು ನೋಟ್ರೈಸ್ ಆಗಿಬಿಟ್ರೆ ಯಾವುದೋ ಒಂದು ಡಿವಿನಿಟಿಯಿಂದ. ಇವಾಗ ಮಾಯರಾವ್ ನಮ್ಗೆ ಡಿವಿನಿಟಿ, ಅವರು ಇಲ್ಲಿನ ಗುರುಗಳು, ಬಹಳ ದೊಡ್ಡ ಗುರುಗಳು, ಅವರು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನಮಗೊಂದು ಗ್ರೇಡೇಷನ್ ಸಿಕ್ಕಿದಂಗೆ. ಸೊ ಅಲ್ಲಿಂದ ಹಾಗೆ ಪ್ರಾರಂಭ ಆಯಿತು. ಸೊ ದಿಸ್ ವಾಸ್ ದ ಎಂಟ್ರಿ ಇನ್ ಟು ಡಾನ್ಸ್. ಆಮೇಲೆ ಇಂಗ್ಲೆಂಡ್ನಲ್ಲಿ ನಾನು ಅದೊಂದು ಹೇಳಿ ಮುಗಿಸ್ತೀನಿ. ಸರಿ, ನಾನು 6 ತಿಂಗಳಲ್ಲಿದ್ನಲ್ಲ, ನನಗೆ ಒಂದು ಕಡೆ ಸುಮ್ಮನೆ ಕೂತ ಅಭ್ಯಾಸ ಇಲ್ಲ. ಚಿಕ್ಕವನು ಮಾಡೋಕ್ಕಾಗಿದೆ. ಅಲ್ಲಿ ಯಾರು ವರ್ಕ್ಶಾಪ್ಗೆ ಹೋಗ್ತಾ ಇದ್ದೀವಿ, ಯಾರೋ ನೃತ್ಯ ಡಾನ್ಸರ್ಸ್, ಯಾವುದೋ ಮೋಹಿನಿ ಐಟಮ್ ಡಾನ್ಸರ್ ವರ್ಕ್ಶಾಪ್ಗೆ ನೀನು ಬಂದು ನುಡಿಸ್ತೀಯಾ? ಬರೀ ನುಡಿಸ್ತೀನಿ. ಏನು ನುಡಿಸ್ತೀಯಾ? ನೀವೇನು ನುಡಿಸ್ಬೇಕು ಹೇಳಿ? ಉಡುಕೆ ನುಡಿಸ್ತೀನಿ. ಅದು ನುಡಿಸ್ತೀನಿ. ಅಲ್ಲೊಂದು ನಮ್ಮ ಒಬ್ಬರ ಸ್ನೇಹಿತರದ್ದು ಉಡುಕೆ, ಅದು ತೊಗೊಂಡು ಉಡುಕೆ, ಅದು ನುಡ್ಸಕ್ಕೆ ಬರಲ್ಲ. ಬಟ್ ಆ ಶಬ್ದ ಹೇಗೋ ತೆಗೆದು ವರ್ಕ್ಶಾಪ್ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಕಲಿಯೋದಕ್ಕೆ ಅಂದರೆ ಏನು ನಡೀತಾ ಇದೆ ಜಗತ್ತಿನಲ್ಲಿ. ಇದಾದ್ಮೇಲೆ ಇನ್ನೊಂದು ಅಲ್ಲಿ ಯುವಕರದ್ದು ಒಂದು ಡಾನ್ಸ್ ಗ್ರೂಪ್ ಇತ್ತು. ಅವ್ರಿಗೆ ಮಾರ್ಷಲ್ ಆರ್ಟ್ಸ್ ಏನೋ ಮಾಡ್ತಿದ್ರು ಅಲ್ಲಿ, ಎಲ್ಲ ಇಂಗ್ಲೆಂಡ್ ಅವರು, ಅಲ್ಲಿ ಹುಟ್ಟು ಬೆಳೆದವರು. ಅಲ್ಲೊಂದು ಯಾವುದೋ ಪಂಜಾಬಿ ಡೋಲ್ ತೊಗೊಂಬಂದು ನಾನು ಕೈನಲ್ಲಿ ನುಡಿಸಿ ಅವ್ರಿಗೆ. ಸೊ ಈ ಥರ ನನ್ನ ಕೈಗೆ ಸಿಗದೇ ಇರುವಂಥ ವಾದ್ಯಗಳು ನನ್ನ ಕೈಗೆ ಸಿಕ್ತು. ಆ್ಯಂಡ್ ನನಗೆ ವಿಚಿತ್ರವಾದಂಥ ಅನುಭವಗಳು ಎಲ್ಲ ಆಗಿ ನಾನು ಎಲ್ಲದಕ್ಕೂ ಹೋಗೋದ್ರಿಂದ ಒಂದು 4-5 ತಿಂಗಳು ಎಂಡ್ ಆಗೋಷ್ಟೊತ್ತಿಗೆ ನನಗೊಬ್ಬರು ಲಂಡನ್ನಿಂದ ಒಂದು ಪ್ರಾಜೆಕ್ಟ್ ಇದೆ, ದಶಾವತಾರದ ಮೇಲೆ
ಮೊದಲನೇ ಭಾಗ ಕ್ಲಾಸಿಕಲ್ ದಶಾವತಾರ, ಇದು ಭರತನಾಟ್ಯಂಗೆ. ಎರಡನೇ ಭಾಗದಲ್ಲಿ ಸಮಕಾಲೀನ, ಅಂದರೆ ನಮ್ಮ ಇವತ್ತಿನ ಜೀವನದಲ್ಲಿ ದಶಾವತಾರನ ಹೇಗೆ ನೋಡೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ನೀವು ಮ್ಯೂಸಿಕ್ ಮಾಡ್ತೀರಾ ಅಂತ ಕೇಳಿ ನನಗೆ ಆಸೆ. ಅದೇ ಫಸ್ಟ್ ಪ್ರೊಡಕ್ಷನ್ ಅಂತ ನನಗೆ ಕೈಗೆ ಬಂದಿದ್ದು. ಮಾಡ್ತೀನಿ ಅಂತ ಧೈರ್ಯವಾಗಿ ಒಪ್ಕೊಂಬಿಟ್ಟೆ. ಅವಾಗ ಧೈರ್ಯ ಇರುತ್ತೆ, ನಂಗೆ ಗೊತ್ತಿಲ್ಲವಲ್ಲ. ಬಟ್ ಅದರಿಂದ ನಿಧಾನಕ್ಕೆ ಒಂದೊಂದೇ ಕಲಿತೆ. ಈ ಪ್ರೊಡಕ್ಷನ್ ಆದ ತಕ್ಷಣ ಅದನ್ನು ನೋಡಿದವ್ರು ಇನ್ನೊಂದು ಕೊಟ್ಟರು, ಅದನ್ನು ನೋಡಿದವ್ರು ಇನ್ನೊಂದು ಕೊಟ್ಟರು. ಸೊ ಅಲ್ಲಿಂದ ಮುಂದೆ ಅದು ನನಗೆ ನಾನು ಕೇಳ್ಕೊಳ್ದೇನೆ ಅದ್ರಲ್ಲಿ ಸ್ಪೆಷಲೈಸ್ ಮಾಡಬೇಕಾಗಿ ಬಂತು. ಸೊ ಅದು ಡಾನ್ಸ್. ಅಂದರೆ ನಿಮ್ಮ ಜೀವನ ಹೇಗಿದೆ ಅಂದರೆ ಕಲಿತಾನೇ ಹೋದದ್ದು, ಬೆಳವಣಿಗೆ ಮತ್ತು ಕಲಿಕೆ ಎರಡು ಒಟ್ಟಿಗೆ. ಯುದ್ಧದಲ್ಲೇ ಶಸ್ತ್ರಾಭ್ಯಾಸ. ಇದ್ರ ಮಧ್ಯೆ ಶಿಕ್ಷಣ ಹೇಗೆ ಸಾಕ್ತಿತ್ತು ನಿಮ್ಮನ್ನ? ಎಜುಕೇಶನ್ PUC ಆದಮೇಲೆ ಒಂದು ನಾನು ಆರ್ಟ್ಸ್ ತೊಗೋಬೇಕು ಅಂತ. ಯಾಕೆ ನಾನು ಸೈನ್ಸ್ ತುಂಬ ಇಷ್ಟ. ನಾನು ಸೈನ್ಸೇ ತೊಗೊಂಡಿದ್ದು PUCನಲ್ಲಿ. ಆಮೇಲೆ ಬಟ್ ನನಗೆ ಕಾರ್ಯಕ್ರಮಗಳಿಗಾಗಲಿ ಇದಕ್ಕೆಲ್ಲ ಟೈಮ್ ಸಿಗ್ತಿಲ್ಲ. ಅದು ಓದಬೇಕು, ಇಂಟ್ರೆಸ್ಟಿಂಗ್ ಇರೋ ಸಬ್ಜೆಕ್ಟು. ಸರಿ, ಆರ್ಟ್ಸ್ ತೊಗೊಂಡ್ರೆ ಸುಲಭ ಆಗುತ್ತೇನೋ ಅಂತ ನಾನು ಆರ್ಟ್ಸ್ ತೊಗೊಂಡೆ. ನನಗೆ ಇಂಟ್ರೆಸ್ಟಿಂಗ್ ನನ್ನ ಸಬ್ಜೆಕ್ಟು ಆಪ್ಷನಲ್ ಇಂಗ್ಲೀಷು, ಅದರಲ್ಲಿ ಫೊನೆಟಿಕ್ಸ್ ಅನ್ನೋದು ಬೇರೆ ಭಾಷೆ, ಇಂಗ್ಲೀಷ್ನಲ್ಲಿ ಇನ್ನೊಂದು ಇದು. ಸೊ ಎಲ್ಲ ಇಂಗ್ಲೀಷ್ನಲ್ಲಿ ಕೆಲವು ಪ್ರೊನೌನ್ಸಿಯೇಷನ್ ಅರ್ಥ ಆಗಲ್ವಲ್ಲ, ಆದರೆ ಫೊನೆಟಿಕಲ್ಲಿ ಬರೆದ್ರೆ ಎಲ್ಲ ನಮ್ಮ ಕನ್ನಡದ ಥರ ಎಲ್ಲ ಪ್ರೊನೌನ್ಸಿಯೇಷನ್ ಬರಿಬೋದು. ಅದು ತೊಗೊಂಡೆ. ಅದೇ ಅಷ್ಟು ಇಂಟ್ರೆಸ್ಟಿಂಗ್ ಅಂದರೆ ಅದರಿಂದ ನನಗೆ ಪ್ರೋಗ್ರಾಮ್ಗೆ ಹೋಗಿ ಮನ್ಸು ಬರೋದಿಲ್ಲ. ಸೊ ಹಾಗಾಗಿ ಡಿಗ್ರಿ ಅದರಲ್ಲಿ ನಾನು BA ಅದರಲ್ಲಿ ಮಾಡಿಕೊಂಡೆ. ಸೊ ದ್ಯಾಟ್ ವಾಸ್ ಜೊತೆಗೆ ಈ ತಬಲವಾದನದಿಂದ ನೀವು ಸಂಗೀತ ಸಂಯೋಜನೆ ಅಂದರೆ ಸಂಪೂರ್ಣವಾಗಿ ಅದನ್ನೆಲ್ಲದನ್ನೂ ಇದು ಮಾಡೋ, ಕೊಳಲು ಇರ್ಬೋದು, ಪ್ರತಿಯೊಂದು ಡ್ರಮ್ಸ್ ಅದು ಇದು ಪ್ರತಿಯೊಂದನ್ನು ಒಂದು ಸೆಟ್ ಮಾಡೋದಿದೆಯಲ್ಲ, ಆ ಕಡೆಗೆ ನೀವು ಯಾವಾಗ ಹೊರಳಿದ್ದು ಅಂತೇಳಿ ಈ ಪಯಣದಲ್ಲಿ? ಈ ಪ್ರೊಡಕ್ಷನ್ನೇ ಇಂಗ್ಲೆಂಡಿಂದ ಬಂದಂಥ ಪ್ರೊಡಕ್ಷನಿಂದ ಒಂದು ಪ್ರೊಡಕ್ಷನ್ ಅಂತ ಹೇಳಿದ್ರೆ, ಇವಾಗ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಸ್ವಾಮಿ ಪುರುಷೋತ್ತಮಾನರು ಅವರು ಹೇಗೆ ತಯಾರು ಮಾಡ್ತಿದ್ರು ಅಂದರೆ, ಪ್ರತಿದಿನ ಪ್ರಾರ್ಥನೆಯ ನಂತರ ನಮ್ಮ ಚಿಕ್ಕ ಪ್ರಾರ್ಥನಾ ಮಂದಿರದಲ್ಲಿ ಅವ್ರದ್ದೊಂದು ಇದಿತ್ತು, ಗ್ರಾಮಫೋನ್ ಡಿಸ್ಕ್ ಇತ್ತು. ಅವರ ಭಕ್ತರ ಕೊಟ್ಟಿರುವಂಥದ್ದು ಒಳ್ಳೆ ಸ್ಪೀಕರು, ಒಳ್ಳೆ ಗ್ರಾಮಫೋನ್ ಡಿಸ್ಕ್. ಅದರಲ್ಲಿ ಅವರು ಸುಮಾರು LPಗಳು ತಂದಿಟ್ಕೊಂಡಿದ್ರು. ಇವಾಗ ಶರ್ಮಾ ಬಂಧು ಅಂತ ಅವರು ಭಜನ್ಸು, ಆಮೇಲೆ ರಾಮ್ ಶ್ಯಾಮ್ ಗುಣಗಾನ್ ಇರ್ಬೋದು, ಆಮೇಲೆ ಘನಶ್ಯಾಮ್ ಅಂತ ರವಿಶಂಕರ್ ಅವರು ಮಾಡಿದಂಥ ಬ್ಯಾಲೆಗ್ ಮ್ಯೂಸಿಕ್, ಅದರಲ್ಲಿ ವಿಜಯರಾಘವ್ ಅವರ ಸಂಗೀತ. ಈ ಥರ ಪ್ರತಿದಿನ ನಮ್ಗೆ ಯಾವ್ದಾದ್ರು ಒಂದು ಕೇಳಿಸೋರು, ಸ್ಪೆಷಲ್ ಟೈಮ್ ಇದ್ದಾಗೆಲ್ಲ. ನಾನು ಅದು ಕೂತ್ಕೊಂಡು ಕೇಳಿ ಇವಾಗ ಮೀರಾ ಭಜನ್ ಇರ್ಬೋದು, ಮೀರಾ ರವಿಶಂಕರ್ ಅವರು, ಪಂಡಿತ್ ರವಿಶಂಕರ್ ಅವರು ಸಂಗೀತ ನಿರ್ದೇಶನ ಮಾಡಿರುವಂಥ ಮೀರಾ, ಅದರಲ್ಲಿರೋ ಆರ್ಕೆಸ್ಟ್ರಾ. ನಾನು ಅದೆಲ್ಲ ಕೇಳಿ ನನಗೊಂಥರ ಅವಾಗ ಇನ್ಸ್ಪಿರೇಷನು, ಏನಿದೆ, ಹೇಗೆ, ಯಾಕೆ. ಅವಾಗ ನನಗೇನು ಅವಶ್ಯಕತೆ ಇಲ್ಲ ಕೇಳಬೇಕಾದ್ರೆ. ಆದರೆ ಈ ಪ್ರೊಡಕ್ಷನ್ ಮಾಡೋಕ್ಕೆ ಬಂದಾಗ ನಾನು ವಾಪಸ್ ಹೋದೆ ಕೇಳೋಕ್ಕೆ. ಅದನ್ನ ಮತ್ತೆ ಕೇಳಿದಾಗ ನನಗೆ ಅರ್ಥ ಆಯ್ತು ಏನೇನು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ. ಸೊ ನನಗೆ ವಿಜಯರಾಘವ್ ಅವರು ಭಾಳ ದೊಡ್ಡ ಇನ್ಸ್ಪಿರೇಷನ್, ಈ ಕಡೆ ಇಳಯರಾಜ ದೊಡ್ಡ ಇನ್ಸ್ಪಿರೇಷನ್, ಆ ಕಡೆ RD ಬರ್ಮನ್ ದೊಡ್ಡ ಇನ್ಸ್ಪಿರೇಷನ್, ಈ ಕಡೆ ಸಲೀಲ್ ಚೌಧರಿ ದೊಡ್ಡ ಇನ್ಸ್ಪಿರೇಷನ್, ಈ ಕಡೆ ಅನಿಲ್ ಬಿಶ್ವಾಸ್ ದೊಡ್ಡ ಇನ್ಸ್ಪಿರೇಷನ್, ಪಂಡಿತರು, ಈ ಥರ ಹೃದಯನಾಥ್ ಮಂಗೇಶ್ಕರ್. ಸೊ ಇವ್ರು ಅಷ್ಟು ಜನದ್ದು ತುಂಬ ಕೇಳ್ತಾ ಇದ್ದೆ ನಾನು ವರ್ಕ್. ಬರ್ತಾ ಮೊದಲು ಸುಮ್ಮನೆ ಕೇಳ್ತಿದ್ದವನು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಏನೇನು ಮಾಡಿದ್ದಾರೆ, ಯಾಕೆ ಆ ಸ್ವರ ಅಲ್ಲಿ ಹೋಗಿದ್ದಾರೆ, ಯಾಕೆ ಈ ವಾದ್ಯನ ಈ ಥರ ಬಳಸ್ತಾ ಇದ್ದಾರೆ. ಸೊ ಈ ಎರಡು ವಾದ್ಯ ಸೇರಿಸಿದಾಗ ಒಂದು ಫೀಲಿಂಗ್ ಬರ್ತಾ ಇದೆಯಲ್ಲ. ಈ ಕಡೆ ಇಳಯರಾಜ ನೋಡಿದ್ರೆ ಶಹನಾಯಿ ಮತ್ತು ನಾದ ಸ್ವರ ಒಟ್ಟಿಗೆ ನುಡಿಸ್ತಾ ಇದ್ದಾರೆ, ಈ ಕಡೆ ವೈಲೆನ್ಸ್ ಬರ್ತಾ ಇದೆ, ಮೇಲ್ಗಡೆ ಫ್ಲೂಟ್ ಹೋಗ್ತಿದೆ, ನಥಿಂಗ್ ಬಟ್ ವಿಂಡ್ ಅಂತ ಒಂದು ಪ್ರಾಜೆಕ್ಟ್ ಇತ್ತು ಅವ್ರದ್ದು, ಹೌ ಟು ನೇಮ್ ಇಟ್ ಒಂದು ಪ್ರಾಜೆಕ್ಟ್ ಇತ್ತು. ಇವೆಲ್ಲ ಆರ್ಕೆಸ್ಟ್ರಲ್ ಪೀಸಸ್. ರವಿಶಂಕರ್ದವ್ರದ್ದು ಇನ್ಸೈಡ್ ದ ಕ್ರೆಮ್ಲಿನ್ ಅಂತ ಒಂದು ವಿತ್ ಆಂಧ್ರೆ ಪ್ರವೀಣ್ ಅಂತ ಒಬ್ರು, ಅಲ್ಲಿ ನಮ್ಮ SP ಬಾಲಸುಬ್ರಹ್ಮಣ್ಯಂ, ನಮ್ಮ ಕನ್ನಡ ಗಾಯಕರಾದ ರತ್ನಮಾಲಾ ಪ್ರಕಾಶ್ ಹಾಡಿದ್ರು ಅಲ್ಲಿ ಶಾಂತಿ ಮಂತ್ರ ಅಂತೆಲ್ಲ. ಇಂಥವೆಲ್ಲ ನೋಡಿ ಹೇಗಯ್ಯ ಮನುಷ್ಯ ಇವರು, ನಾವು ಯಾವಾಗ. ಸೊ ಪ್ರತಿಯೊಂದು ಕೂಡ ನನ್ನಲ್ಲಿ ಕ್ವಶನ್ ಮಾರ್ಕ್ ಇದ್ದಿದ್ದೆಲ್ಲ ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗಿ ಅದಾದಮೇಲೆ ಡಾಟ್ ಆಯಿತು. ಯಾಕೆ ನಾನು ಅಲ್ಲಿ ಸೇರ್ಕೊಳ್ತೇವೆ ಎಲ್ಲ. ಸೊ ಈ ಸಂಗೀತದ ಪಯಣ ನಿಮ್ದೇನು ಹೋಗ್ತಾ ಇತ್ತು, ಇದ್ರ ಮಧ್ಯೆ ನೀವು ನಟನೆಗೆ ಯಾವಾಗ ಹೊಳ್ಕೊಂಡು, ಯಾಕೆ ಆ ನಟನೆಯೂ ನಿಮ್ಮಲ್ಲಿ ಸೇರ್ಕೊಳ್ಳಿಕ್ಕೆ ಕಾರಣ ಆಗಿದ್ದೇನು? ನಟನೆ ಚಿಕ್ಕ ವಯಸ್ಸಿಂದ ಇತ್ತು. ಅಂದರೆ ನಾವು ಸ್ಕೂಲ್ನಲ್ಲಿ ಇವಾಗ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಅದೆಲ್ಲ ನಾವು ಯಾವುದಾದ್ರು ನಾಟಕ ಮಾಡಿಸ್ತಾರೆ, ಸ್ಕೂಲಲ್ಲಿ ಮಾಡಿಸ್ತಾರಲ್ಲ, ಅದೊಂದು ಆಸೆ ಇತ್ತು ಮಾಡೋದು. ನಾನು ಹೈಸ್ಕೂಲ್ನಲ್ಲೂ ಅಷ್ಟೇ ಗಲಾಟೆ ಮಾಡಿ ನಾವು ಆಶ್ರಮದಲ್ಲಿ ನಾನು ಪಾರ್ಟ್ ಮಾಡಬೇಕು ಅಂತೆಲ್ಲ ಮಾಡೋದೆಲ್ಲ ಇತ್ತು. ಅದಾದಮೇಲೆ ಇದರಲ್ಲಿ ಸ್ವಲ್ಪ ನನಗೆ ಈ ಕಡೆ ಒಂದು ಒಂದು ಸೈಡ್ ಸಂಗೀತ ಇಟ್ಕೊಂಡ್ರೆ ಸಂಗೀತದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೆ ನಾನು. ಅದಕ್ಕೋಸ್ಕರ ನಾನು ಸಂಗೀತದಲ್ಲೇ ಉಳ್ಕೊಂಡೆ. ಆದರೆ ಕೆಲವು ಕಡೆ ಇವಾಗ ಒಂದು ಆಸರೆ ಅಂತ ಒಂದು ಸೀರಿಯಲ್, ಅದರಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದೆ. ಅದೇನಂದರೆ ಈ ಒಂದು ಮನೆ ತೊಗೊಂಡಿದ್ರು ಶ್ರೀನಿವಾಸ್ ಪ್ರಭು ಅವ್ರ ನಿರ್ದೇಶನ. ಒಂದು ಮನೆಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ಅದೇ ಮನೆಯಲ್ಲಿ ಒಂದು ರೂಮ್ನಲ್ಲಿ ಎಡಿಟಿಂಗ್ ಆಗೋದು, ಅದೇ ಎಡಿಟಿಂಗ್ ರೂಮ್ನಲ್ಲಿ ನಾವು ಹೋಗಿ ಮ್ಯೂಸಿಕ್ ಮಾಡೋದು. ಸೊ ನನಗೆ ಆ ಕೆಲಸ ಇತ್ತು. ಅದು ಶೂಟಿಂಗ್ ಆಗ್ತಾ ಇದ್ದಂಗೆ
ಯಾವುದೋ ಒಂದು ಕಾರಣಕ್ಕೆ ಒಂದು ದಿವಸ ಅವ್ರು ಕೇಳಿದ್ರು, ರೀ ಒಂದು ಪಾತ್ರ ಇದೆ ಮಾಡ್ತೀರಾ, ಒಬ್ಬ ಜರ್ನಲಿಸ್ಟ್ ರೋಲ್ ಇದೆ, ತುಂಬ ಚೆನ್ನಾಗಿರೋ ದಾಡಿ ಇದೆ, ಸರಿ ಮಾಡ್ತಿದ್ದೆ. ಸೊ ಅವತ್ತು ನಾನು ನನ್ನ ಆಪೋಸಿಟ್ ದತ್ತಣ್ಣನ ಜೊತೆ ಆ್ಯಕ್ಟ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀಯಲ್ಲೋ ಒಂದು ದತ್ತಣ್ಣ. ನಮ್ಗೆ ತುಂಬ ಅವರ ಲೆವೆಲ್ ಪ್ರೊಫೆಷನಲಿಸಮ್ ನಮ್ಗೆ ಅಂದರೆ ಅಷ್ಟರ ಮಟ್ಟಿಗೆ ನಾವು ಏನು ಮಾಡೋದಕ್ಕಾಗಲ್ಲ. ಬಟ್ ರೋಲ್ ಕೂಡ ಚಿಕ್ಕದೇ ಇತ್ತು, ಚೆನ್ನಾಗಾಯಿತು, ಅವ್ರಿಗೂ ಇಷ್ಟ ಆಯಿತು, ಎಲ್ಲ ಆಯಿತು. ಅದಾದಮೇಲೆ ನಮಗೆ TN ಸೀತಾರಾಮ್ ಅವರು ಮನ್ವಂತರದಲ್ಲಿ, ಯಾಕೆಂದ್ರೆ ನಾವು ಮ್ಯೂಸಿಕ್ನಲ್ಲಿ ಹೇಗಿದ್ದು ಇದ್ದೆ, ನಾನು ಪ್ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಒಂದು ಪಾತ್ರ ಇದೆ ಮಾಡ್ತೀನಿ, ಇದು ಜರ್ನಲಿಸ್ಟು ಆದರೆ ಒಂದು ಗಾಯಕ, ಒಳ್ಳೆ ದಾಡಿ ಎಲ್ಲ ಇತ್ತಲ್ಲ, ಅದು ಮನ್ವಂತರದಲ್ಲಿ ಒಂದು ಪಾತ್ರ ಸಿಕ್ತು. ಸೊ ಅಲ್ಲೂ ಆಲ್ಟರ್ನೇಟ್ ಮೆಡಿಸಿನ್, ಅಲ್ಲಿ ಪ್ರತಿಯೊಂದು ಎಪಿಸೋಡಲ್ಲೂ ಒಂದೊಂದು ಗೀತೆ ನಂದು ಹಾಡಿಸ್ಬೇಕು, ಅವರು ಒಂದೊಂದು ಹಾಡು ಕೊಡೋರು, ಅದು ಹಾಡೋದು. ಸೊ ಹೀಗೆ ಮಾಡಿಕೊಂಡು ಆ ನಟನೆಯೂ ಉಳ್ಕೋತು. ಆಶ್ರಮದಲ್ಲಿ ನಮ್ಮ ಈ 3 ವರ್ಷ ಇದೆಯಲ್ಲ, ಅದು ಮಾಡಿದಾಗ ಅದರಲ್ಲಿ ಸಾಕಷ್ಟು ನಾಟಕಗಳಲ್ಲಿ ಕರುಣಾಗಂಗೆಂದು ಒಂದು ನಾಟಕ ಮಾಡಿದ್ವಿ, ಪ್ರಭುಶಂಕರ್ ಅವರ ರಚನೆ. ಅದು ಬುದ್ಧನ ಕಾರ್ಯಕ್ರಮ, ಅದು ಅಂಗುಲಿಮಾಲನ ಕತೆ, ಅದರಲ್ಲಿ ಅಂಗುಲಿಮಾಲನಾಗಿದ್ದೆ. ಆಮೇಲೆ ಅಲ್ಲಿ ವಿಭೀಷಣ ಶರಣಾಗತಿ ಅಂತ ಮಾಡಿದ್ದ ಒಂದು ನಾಟಕದಲ್ಲಿ ನಾನು ರಾವಣನಾಗಿದ್ದೆ. ಈ ಥರ ಪೌರಾಣಿಕ, ಐತಿಹಾಸಿಕ ಅದೆಲ್ಲ ಒಂದೊಂದು ಮಾಡ್ತಿದ್ದಿತ್ತು. ಸೊ ಅದು ಒಂದು ಸೈಡ್ನಲ್ಲಿ ಇತ್ತು, ಅಡಕವಾಗಿ. ನಾಟಕದಲ್ಲೂ ನಟನೆ ಇದೆ, ಹಿರಿತೆರೆ, ಕಿರುತೆರೆ, ರಂಗಭೂಮಿ, ಇದು 3ರಲ್ಲೂ ನಿಮ್ಮ ನಟನೆ. ನನ್ನದೇ ನೀವು ಚರ್ಮವಾದ್ಯವಾದಂಥ ತಬಲ, ನಮ್ಮ ಹಳೆ ಸಾಂಪ್ರದಾಯಿಕ ತಬಲದಿಂದ ಈಗ ಎಲೆಕ್ಟ್ರಿಕ್ ತಬಲಕ್ಕೂ ಅದಕ್ಕೂ ನಿಮಗೆ ಏನು ವ್ಯತ್ಯಾಸ ಫೀಲ್ ಆಗುತ್ತೆ? ಅಂದರೆ ಶಬ್ದಗಳು ನಮಗೆ ಒಂದೇ ಆಗಿರ್ಬೋದು, ಈ ನುಡಿಸೋನಿಗೆ ಅದರ ಭಾವ ಇರ್ತದಲ್ಲ, ಅದು ಹೇಗೆ ಅಂತ? ಅದು ನಮ್ಮ ಪ್ರಯೋಗಕ್ಕೆ ನಾವು ಅದನ್ನು ಬಳಸ್ಕೊಳ್ಳೋ ರೀತಿ ಅಷ್ಟೇ. ಅದು ಯಾವುದೂ ನಿಜವಾದ ವಾದ್ಯವನ್ನು ಆಲ್ಟರ್ನೇಟ್ ಇಲ್ಲವೇ ಇಲ್ಲ. ಆದರೆ ಕೆಲವು ಸಲ ಏನಾಗುತ್ತೆ, ನಮಗೆ ಯಾವುದೋ ಒಂದು ಹೊರದೇಶಕ್ಕೆ ಹೋಗ್ಬೇಕಾಗತ್ತೆ, ನಮ್ಗೆ ಹಲವಾರು ವಾದ್ಯಗಳನ್ನ ತೊಗೊಂಡೋಗೋಕ್ಕಾಗಲ್ಲ. ಆವಾಗ ಕೆಲವು ಸಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ತೊಗೊಂಡು ಈ ನಮ್ಮ ವಾದ್ಯದ ಸೌಂಡ್ ನಾನು ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ನುಡಿಸುವಂಥದ್ದು. ಇದರ ಸ್ಯಾಂಪಲ್ ನಾನು ತೊಗೊಂಡು ಅದರಲ್ಲಿ ಟ್ರಿಗರ್ ಮಾಡಿ, ಇವಾಗ ನನಗೆ ದೊಡ್ಡದೊಂದು ನಾಲ್, ಆ ನಾಲ್ ನಾನು ತೊಗೊಂಡು ಹೋಗಲ್ಲ, ಇದು ದೊಡ್ಡ ವಾದ್ಯ, ಅದು ಎಷ್ಟು ನಮಗೆ ಅಲೋವೆನ್ಸ್ ಇರಲ್ಲ. ಸೊ ಆ ವಾದ್ಯನ ರೆಕಾರ್ಡ್ ಮಾಡಿಕೊಂಡು ಅದರ ಸೌಂಡ್ ಕ್ಲಿಪ್ ಮಾತ್ರ ಒಂದು ಕಂಪ್ಯೂಟರ್ಲ್ಲಿ ಹಾಕೊಂಡು ಹೋಗುವಂಥದ್ದು. ತವಿಲು, ಆಮೇಲೆ ನಗಾರ, ಟಾಯ್ಕೋ ಇನ್ಸ್ಟ್ರೂಮೆಂಟೇ ಸಿಗಲ್ಲ, ತುಂಬ ಎಕ್ಸ್ಪೆನ್ಸಿವ್, ಒಂದು ತುಂಬ ಡಿಫ್ರೆಂಟ್ ಅಂಥವೆಲ್ಲ ವಾದ್ಯಗಳನ್ನ ನಾವು ಸ್ಯಾಂಪಲ್ ಮಾಡಿಕೊಂಡು ಇಟ್ಕೊಂಡು. ನನ್ನ ಹತ್ರ ಒಂದು ಅದೇ ನೀವೊಂದು ಡಿಫ್ರೆಂಟ್ ಆಗಿರೋ ಇನ್ಸ್ಟ್ರೂಮೆಂಟ್, ನಾನು ಇದು ಯಾವ್ದು ಇನ್ಸ್ಟ್ರೂಮೆಂಟ್ ನಾನು ಕಂಡಿರಲಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತಾನೆ ಒಂದು ತೆಗೆದಿಟ್ಟು. ಇದು ಉಡು ಪಾಟ್ ಅಂತ, ಇನ್ಸ್ಟ್ರೂಮೆಂಟ್. ಇದು ಆಫ್ರಿಕನ್ ಇನ್ಸ್ಟ್ರೂಮೆಂಟ್. ಒಂದು ನಮ್ಗೆ ಘಟಮ್ಗೆ ಹತ್ರ ಇರುವಂಥದ್ದು, ಆದರೆ ಇದರಲ್ಲಿ 2 ಹೋಲ್ ಇರುತ್ತೆ, 2ರಲ್ಲೂ ಸೌಂಡ್ ಬರುತ್ತೆ. ಇದು ಉಡು ಪಾಟ್ ಅಂತ. ನಿಮ್ಮ ಈ ಜೀವನದಲ್ಲಿ ನಿಮಗೆ ಸಿಕ್ಕಂಥ ಕೆಲವರು, ನಿಮ್ಮ ಮೇಲೆ ಪ್ರಭಾವ ಬೀರಿದಂಥ ಕೆಲವರು ಫೋಟೋವನ್ನು ತೋರಿಸ್ತಾರೆ. ಅವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಆ ಕ್ಷಣಕ್ಕೆ 1-2 ಮಾತು ಹೇಳೋದಾದ್ರೆ. ಮೊದಲಿಗೆ ನೀವು ಹೇಳ್ತೀರಾ ಮಾತೃವಾತ್ಸಲ್ಯದ ವ್ಯಕ್ತಿ ಅಂಥೇಳಿ, ನಿಮಗೆ ನಾನು ಎಷ್ಟು ಹೇಳಿದಾಗಲೇ ನೆನಪಾಗಿರುತ್ತೆ ಯಾರು ಅಂತೇಳಿ. ಅದು ಒಂದು ಫೋಟೋ, ಇವ್ರ ಬಗ್ಗೆ ಮಾತಾಡೋದಾದರೆ SPB ಅವರು ದೇವರೇ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ಯಾಕೆಂದರೆ ನಾನು ಎಷ್ಟೋ ಸಲ ಯೋಚನೆ ಮಾಡ್ತಿದ್ದೆ, ಅವ್ರ ಜೊತೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ, ರೆಕಾರ್ಡಿಂಗಲ್ಲಿ ಇರ್ತಿದ್ವಿ. ಇಷ್ಟು ಒಳ್ಳೆತನ ಇದು ಇಟ್ಸ್ ನಾಟ್ ರಿಯಲ್, ಇದು ಸುಮ್ಮನೆ ನಾಟಕ ಅಂತಾನೆ ಅನ್ಸೋದು. ಅಷ್ಟು ಒಳ್ಳೆತನ ಅಷ್ಟೇ. ಮೋಸ್ಟ್ಲಿ ಹೊರಗೋದ್ಮೇಲೆ ಬೇರೆನೇ ಮನುಷ್ಯ ಇರಬೇಕು. ಆದರೆ ಅದನ್ನ 1 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಹಂಗೆ ಯಾರು ಇರಬೇಕಾದ್ರೆ ನಾಟಕ ಮಾಡ್ಕೊಂಡು ಎಷ್ಟು ದಿನ ಇರೋಕ್ಕಾಗಲ್ಲ. ಆಮೇಲೆ ನನ್ನ ಮೊದಲನೇ ವೈಯಕ್ತಿಕವಾದ ಅನುಭವ, ನಾನು ಸಂಗೀತ ನಿರ್ದೇಶನ ಮಾಡೋದು, ಅವ್ರು ಹಾಡಕ್ಕೆ ಬಂದರು. ಮೊದಲನೇ ಗೀತೆ ಅವ್ರು ಹಾಡ್ತಿದ್ರು. ಅವ್ರು ಹಾಡಬೇಕಾದ್ರೆ ಒಂದು ಚರಣದಲ್ಲಿ ಸ್ವಲ್ಪ ಶ್ರುತಿ ವ್ಯತ್ಯಾಸ ಇತ್ತು. ನನಗೆ ಹೆಂಗೆ ಹೇಳೋದು, ಅವ್ರ ಮುಂದೆ ಒಂದು ಅಷ್ಟು ದೊಡ್ಡ ಸಮುದ್ರದ ಮುಂದೆ ನಾವು ಶ್ರುತಿ ಸೇರಿ ಅಂತ ಹೇಳೋಕ್ಕಾಗುತ್ತೆ. ಅವರು ಶ್ರುತಿ ಬ್ರಹ್ಮ ಅವರು ನಾನು ಇನ್ನೊಂದ್ಸರಿ ತೊಗೊಳ್ಳೋಣ ಅಂತ. ಯಾಕೆ? ಅದು ಸ್ವಲ್ಪ ಪಿಚ್ಚಿಂಗು ಪ್ಲೇ ಅಂದರು. ಅವರು ಆ ಧ್ವನಿ ಅಂತ ಕೇಳಿದ್ರೆ, ಪ್ಲೇ ಅಂದ ತಕ್ಷಣ ಅಕಸ್ಮಾತ್ ಸರಿ ಇದೆ ಅಂತ ಹೇಳಿದ್ರೆ ಇವಾಗ ನನ್ನ ಜಡ್ಜ್ಮೆಂಟ್ ರಾಂಗ್ ಅಂತಲ್ಲ. ಸೊ ಅದು ತಡ್ಕೋಬೇಕಲ್ಲ, ಆಯ್ತು ಪರವಾಗಿಲ್ಲ ಪ್ಲೇ ಮಾಡೋದು, ಕರೆಕ್ಟ್, ಐ ವಿಲ್ ಸಿಂಗ್ ಇಟ್ ಅಗೈನ್ ಅಂದರು. ಅಂದರೆ ಅದು ಬಹಳ ಸೂಕ್ಷ್ಮವಾಗಿತ್ತು. ಆದರೆ ನನಗೆ ರಿಕ್ವೆಸ್ಟ್ ಮಾಡಿದ್ದು, ಅವ್ರು ಹಾಡಿ ಬಂದರು. ಬಂದ ತಕ್ಷಣ ನಾವೆಲ್ಲ ನಿಂತ್ಕೊಂಡ್ವಿ ಸ್ಟುಡಿಯೋನಲ್ಲಿ. ನಾವೆಲ್ಲರೂ ಅವ್ರ ಅದು ಇದ್ದೇನೆ, ಅವ್ರ ಪ್ರಭೆನೇ ಹಾಗೆ. ಬಂದ ತಕ್ಷಣ ನಿಂತ್ಕೊಂಡೆ ಎಲ್ಲರೂ. ಬಂದ್ಬಿಟ್ಟು ನನ್ನ ಶೋಲ್ಡರ್ ಹಿಡಿದು ಕೂಡಿಸೋರು, ಕೆಳಗೆ ಕೂಡಿಸ್ಬಿಟ್ಟು ಅವ್ರು ಹೇಳಿದ್ರು, ಟುಡೇ ಯು ಆರ್ ದ ಟೀಚರ್, ಐ ಆಮ್ ಎ ಸ್ಟೂಡೆಂಟ್, ಐ ಹ್ಯಾವ್ ಟು ಸ್ಟ್ಯಾಂಡ್ ಬಿಹೈಂಡ್ ಯು, ನೌ ಲೆಟ್ ಅಸ್ ಲಿಸನ್ ಅಂತ ನಿಂತ್ಕೊಂಡೇ ಸಾಂಗ್ ಕೇಳಿದ್ರು. ಇದು ಅವ್ರು ಅದು ನನಗೆ ಹೇಳ್ಕೊಟ್ಟಂಥ ದೊಡ್ಡ ಪಾಠ. ಅದು ಚಿಕ್ಕವರು ದೊಡ್ಡವರು ಅನ್ನೋದಲ್ಲ, ಅವ್ರ ಅವತ್ತಿನ ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕು ಅನ್ನೋದು. ಈ ಥರ ಬಹಳಷ್ಟು ಕಲಿಕೆ
ಅವ್ರು ನನಗೆ ಕೊಟ್ಟಿದ್ದು ತುಂಬ ಎಷ್ಟು ಪ್ರೀತಿಯಿಂದ ಇದ್ದರು. ಅವರ ಕಡೆಯ ಕಾರ್ಯಕ್ರಮ ಕೂಡ ಬೆಂಗಳೂರಲ್ಲಿ ನಾನು ಕಂಡಕ್ಟ್ ಮಾಡಿದ ಕಾರ್ಯಕ್ರಮ. ಅಯ್ಯೋ ತುಂಬ ತುಂಬ ಮಿಸ್ ಮಾಡ್ಕೋತೀವಿ ಅವ್ರನ್ನ. ಇನ್ನು ಆರ್ ಡಿ ಬರ್ಮನ್. ಆರ್ ಡಿ ಬರ್ಮನ್, ಅಯ್ಯೋ ಇವರು ನನಗೆ ಚಿಕ್ಕ ವಯಸ್ಸಿಂದ ಗುರುಗಳು. ಒಂಥರ ನಾನು ಥರ ಲಕ್ಷಾಂತರ ಜನ ಇದ್ದಾರೆ ಇವರು. ಏಕಲವ್ಯ. ಯಾಕೆಂದ್ರೆ ಇವರು ಕ್ರಿಯೇಟಿವಿಟಿ ಅವ್ರಿಗೆ ಅದಾದ್ಮೇಲೆ ನಾನು ಕೇಳಿ ಕಲ್ತಿದ್ದೆಲ್ಲ ಇದೆ. ಯಾವುದೋ ಒಂದು ವಾದ್ಯದ ಸೌಂಡಿಂಗ್ ಇತ್ತು, ಆದರೆ ಅದಕ್ಕೆ ಸೌಂಡ್ ಕೊಡುವಂಥ ವಾದ್ಯವೇ ಇಲ್ಲ. ಅದನ್ನ ಕ್ರಿಯೇಟ್ ಮಾಡಿದ್ರು. ಆ ಡುಗ್ಗಿ ತರಂಗ್ ಅಂತ ಇವತ್ತಿಗೂ ಬಹಳ ಪಾಪ್ಯುಲರ್. ನಾವು ಎಲ್ಲ ಸುಗಮ ಸಂಗೀತದಲ್ಲೂ ಎಲ್ಲದರಲ್ಲೂ ಬರುವಂಥ ವಾದ್ಯ, ಅದನ್ನ ಕಂಡುಹಿಡಿದಿದ್ದವರು. ಯಾಕೆಂದ್ರೆ ಅವ್ರಿಗೆ ಆ ಎಫೆಕ್ಟ್ ಬೇಕಿತ್ತು ಅಂತ ಕಷ್ಟಪಟ್ಟು ಕಟ್ ಮಾಡಿಸಿರುವಂಥ ವಾದ್ಯ. ಆಮೇಲೆ ಇನ್ನೊಂದು ಯಾವುದೋ ಒಂದು ಬೇಸ್ನಲ್ಲಿ ಒಂದು ಬೆಂಡ್ ಆಗೋ ಟೋನ್ ಬೇಕು, ಒಂದು ಉರ್ಮಿ ಥರ ಟೋನ್ ಬೇಕು ಅಂತ ಅವ್ರ ತಲೆಲಿತ್ತು. ಆದರೆ ಉರ್ಮಿ ಅನ್ನೋ ವಾದ್ಯ ಅವ್ರಿಗೆ ಸಿಗ್ಲಿಲ್ಲ ಅಲ್ಲಿ. ಅವರೇನೆ ಯಾವುದೋ ಒಂದು ಚರ್ಮ ತರಿಸಿ ಅದಕ್ಕೆ ಹಗ್ಗ ಕಟ್ಸಿ ಅದಕ್ಕೆ ಪೆಡ್ಲ್ ಹಾಕಿಸಿ ಪೆಡ್ಲ್ ಹೊತ್ತಿದ್ರೆ ಶ್ರುತಿ ಮೇಲೆ ಹೋಗ್ಬೇಕು, ಆ ಥರ ಮಾಡಿಸಿ ಯಾವುದೋ ಸಾಂಗ್ ಮಾಡಿದ್ದಾರೆ. ಆ ಥರ ಕ್ರಿಯೇಟಿವಿಟಿ ತನಗೆ ಬೇಕಾದ್ದು ಜಗತ್ನಲ್ಲಿ ಇಲ್ಲ ಅಂದರೆ ಅದನ್ನು ಸೃಷ್ಟಿ ಮಾಡಿ ಬಳಸಿದಂಥ ವ್ಯಕ್ತಿ ಆರ್ ಡಿ ಬರ್ಮನ್. ಇನ್ನು ಇತ್ತೀಚೆಗೆ ನಮ್ಮನ್ನಾಗಿರಿದಂಥ ತಾರಾನಾಥ್. ತಾರಾನಾಥ್ ಅವರು ಅಷ್ಟೇ ಗುರು ಸಮಾನರು. ಆ್ಯಂಡ್ ಬಹಳ ಪ್ರೀತಿಯಿಂದ ಮಾತಾಡ್ಸೋರು ಸಿಕ್ತಾಗ. ನನ್ನ ಗುರುಗಳಂತ ರವೀಂದ್ರ ಯಾವಲ್ ಅವರ ಬಹಳ ಆತ್ಮೀಯರು, ಭಾಳ ದೊಡ್ಡವರು. ಅವ್ರದ್ದು ಸುಮಾರು ರೆಕಾರ್ಡಿಂಗ್ನಲ್ಲಿ ನಾನು ನೋಡ್ಸೋದಕ್ಕೆ ನನಗೆ ಅವಕಾಶ ಸಿಕ್ತು. ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ಸು ಅದೆಲ್ಲ ಮಾಡೋರು. ಅದರಲ್ಲಿ ತುಂಬ ಕಲ್ತಿದ್ದಿದೆ. ಆ್ಯಂಡ್ ಅವರು ಶಾಸ್ತ್ರೀಯತೆ ಬಿಟ್ಟು ಹೋಗದೇನೆ ಕಂಟೆಂಪ್ರರಿ ಹೇಗೆ ಮಾಡೋದು ಆ ಥರ ಅವರು ರೆಕಾರ್ಡಿಂಗ್ನ ನಾನು ಕಲ್ತಿದ್ದು. ಯಾಕೆಂದರೆ ಸ್ಟೀಫನ್ ಅಂತ, ಪ್ರವೀಣ್ ದತ್ ಸ್ಟೀಫನ್ ಅಂತ ಇದ್ದಾರೆ. ಅವರು ಪ್ರಯೋಗ್ ಅಂತ ಹೆಸರಲ್ಲಿ ಅವರು ಸಿನಿಮಾ ನಿರ್ದೇಶನ ಎಲ್ಲ ಮ್ಯೂಸಿಕ್ ಮಾಡ್ತಾರೆ. ಅವರು ಆರ್ಕೆಸ್ಟ್ರಾ ಮಾಡ್ತಿದ್ದ, ಅವರು ಆರ್ಕೆಸ್ಟ್ರಾ ಹೆಚ್ಚಾಗಿ ಮಾಡ್ತಾಯಿದ್ರು. ಆವಾಗ ನನಗೆ ಕರೆಯೋರು ತಬಲಕ್ಕೆ. ಸೊ ದ್ಯಾಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ದೊಡ್ಡ ಸೋಲ್, ಒಂಥರ ಆಲದ ಮರ ಇದ್ದಂಗೆ ನಮ್ಮ ಸಂಗೀತಕ್ಕೆ. ಅವರು ಇಲ್ಲದೇನೂ ಈಗಲೂ ಅವ್ರು ಆಲದ ಮರದ ಥರ ಇದ್ದಾರೆ ನಮ್ಮ ಜೊತೆ. ಇನ್ನು ಇಳೆಯರಾಜ. ಇಳೆಯರಾಜ ನಾನು ತುಂಬ ಲಕ್ಕಿ ಏನಂದರೆ ನಾನು ಇಳೆಯರಾಜ ಅವ್ರಿಗೆ ನುಡಿಸಿದ್ದೀನಿ. ನಾನು ತಬಲಾ ನುಡಿಸ್ತಾ ಇದ್ದಾಗ ಒಂದು ಸೀಸನ್ನಲ್ಲಿ ಇಲ್ಲಿ ಜಗ್ಗ ಅಂತ ಅವರ ಮ್ಯಾನೇಜರ್ ಅವರು ಕರೆದ್ರು, ಫೋನ್ ಮಾಡಿ ಈ ಥರ ರೆಕಾರ್ಡಿಂಗ್ ಇದೆ ಒಂದು ಇಷ್ಟು ದಿವಸ ಬರ್ತೀರಾ? ಯಾರ್ದೊಂದು ನಾವೇನು ಕೇಳಿಲ್ಲ. ಸರಿ ಬರ್ತೀವಿ. ಹೋಗಿ ನೋಡಿದೆ ಇಳೆಯರಾಜ ಅವ್ರ ರೆಕಾರ್ಡಿಂಗ್ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ನಾನು ಬೆಳಿಗ್ಗೆ 7 ಗಂಟೆ ಕಾಲ್ ಶೀಟು ಹೋದರೆ ಅಲ್ಲಿ ಕೂತ್ಕೊಂಡು ಹಾರ್ಮೋನಿಯಂ ಇಟ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಅವತ್ತು ಒಂಥರ ಇಂಥ ಎಕ್ಸೈಟ್ಮೆಂಟ್ ನನಗೆ ಅಂತ ಹೇಳಿದ್ರೆ, ಅವತ್ತು ನಾನು ನೋಡಿದೆ ಅಲ್ಲಿ 6 ಜನ ವೈಲಿನ್ ಕೂತಿದ್ದಾರೆ. ಹಾಡು ರೆಕಾರ್ಡಿಂಗಲ್ಲಿ ಹಾಡುಗಾರನೇ ಇಲ್ಲ. ಇಡೀ ಸಾಂಗ್ನ 6 ಜನ ವೈಲಿನ್ ಅವರು ನೋಟ್ಸ್ ನುಡಿಸ್ತಾ ಇದ್ದಾರೆ. ನಮಗೆ ಆ ಸಾಂಗ್ನ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ, ಇದಕ್ಕೆ ಸಾಹಿತ್ಯ ಬರ್ದಿಲ್ಲ. ಸೊ ಇಲ್ಲಿ ಕೀಬೋರ್ಡಲ್ಲೆಲ್ಲ ಅವರು ವಿಜಯ್ ಮ್ಯಾನೆಲ್ ಅಂತ ಕೀಬೋರ್ಡಿಸ್ಟು ಪೇಪರ್ ಓದ್ತಾ ಇದ್ದಾರೆ. ಇನ್ಯಾರೋ ಬೇಸ್ ನುಡಿಸೋರು ಇದ್ದಾರೆ, ನೆಪೋಲಿಯನ್ ಅಂತ ಫ್ಲೂಟಿಸ್ಟ್ ಇದ್ದಾರೆ. ಈ ಕಡೆ ತಬಲಾ ಸೆಕ್ಷನಲ್ಲಿ ತುಂಬ ದೊಡ್ಡ ಇದ್ದಾರೆ. ನನ್ನ ಎದುರುಗಡೆ ಪ್ರಸಾದ್ ಅಂತ, ಪೆರಿ ಪ್ರಸಾದ್ ಅಂತ ಅವರು ಇದ್ದೇ ಇರ್ತಿದ್ರಲ್ಲ. ಈ ಕಡೆ ಕನ್ನಯ್ಯ ಅಂತ ಒಬ್ರು, ಬಾಲ ಅಂತ ಒಬ್ರು. ಸೊ 4 ಜನ, ಆ 4ನೇವನು ನಾನು. ಸೊ ಈ ಥರ ರೆಕಾರ್ಡಿಂಗ್ ನಡೀತಿದೆ. ಪುರುಷೋತ್ತಮ್ ಅಂತ ರಿದಮ್ ಅರೇಂಜ್ ಮಾಡೋರು. ಇದು ನಡೀತಾ ಇದ್ದಾಗ ಒಂದು ಸಾಂಗ್ನಲ್ಲಿ ಅವರು ಒಂದು ವೆಸ್ಟರ್ನ್ ರಿದಮ್ ಹಾಕಿದ್ದಾರೆ, ಅದಕ್ಕೊಂದು ಸಪೋರ್ಟಿವ್ ತಬಲಾ ಪ್ಯಾಟರ್ನ್ ಬೇಕು. ಅದು ಕೇಳಿದ್ರು. ನಾನು ಚಿಕ್ಕವನು, ನಾನು ಹೊಸಬ ಅಲ್ವಾ. ಸೊ ಬಾಕಿಯವರೆಲ್ಲ ಸಜೆಷನ್ ಕೊಡ್ತಾ ಇದ್ರು ಈ ಥರ ನೋಡ್ತಾರೆ. ಅವ್ರವರು ಯಾಕೆಂದರೆ ಇದರಲ್ಲಿ ಸಿಂಗ್ಲರಲ್ಲಿ ಮಾತಾಡೋವಂಥ ಫ್ರೆಂಡ್ಸ್. ಅವರು ಇಳೆಯರಾಜ ಅವ್ರಿಗೆ ಯಾಕೆ ತಲೆ ತಂದಿಲ್ವ ಇವತ್ತು, ಯಾಕೆ ನುಡ್ಸೋಕ್ಕಾಗ್ತಿಲ್ಲ ಅಂತ ಅವ್ರು ಬೈತಾರೆ. ಅವರೇ ನೀನೇನು ನನಗೆ ಹಿಂಗೆ ಹೇಳ್ತೀನಿ. ಅವ್ರು ಹಂಗೆ ಮಾತು ನಡೀತಾ ಇದೆ ಭಾಳ ಇಂಟ್ರೆಸ್ಟಿಂಗ್ ಆಗಿ. ಕೊನೆಗೆ ನೀವೇನಾರು ಹೇಳಿ ಅಂದರು. ನನಗಿದ್ದಕ್ಕೆ ನಾನು ಆ ಥರ ಯೋಚನೆ ಕೂಡ ಮಾಡಿರಲಿಲ್ಲ. ಬಟ್ ಏನೋ ನುಡಿಸ್ದೆ, ಅದು ಸಪೋರ್ಟ್ ಇಷ್ಟ ಆಗುತ್ತೆ ಬಳಸ್ಕೊಟ್ಟು. ಅದು ನನಗೆ ದೊಡ್ಡ ಅವಾರ್ಡ್ ಕೊಟ್ಟ ಹಾಗೆ. ಯಾಕೆಂದರೆ ಇದು ನಾನು ಹೇಳಿದ್ನಲ್ಲ, ನೋಟ್ರೈಸ್ ಆಗೋದು ಅಂತ. ಇಳೆಯರಾಜ ಅವರು ನನ್ನ ಪ್ಯಾಟರ್ನ್ ಒಪ್ಕೊಂಡ್ರಲ್ಲ, ಚಿಕ್ಕದು ಯಾವುದೋ ದೊಡ್ಡ ಕಥೆ ಅಲ್ಲ. ಸೊ ಅವ್ರ ಜೊತೆ ನುಡಿಸೋದಕ್ಕೆ, ಅವರ ಈ ರೆಕಾರ್ಡಿಂಗ್ ಆಗ್ಬೇಕಾದ್ರೆ ಅಲ್ಲಿನ ವಾತಾವರಣ ಹೇಗಿರುತ್ತೆ, ಅವ್ರು ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ 7-7:30 ಬಂದ್ಬಿಟ್ಟು ನೋಟೇಶನ್ ಕೊಡೋದು ಎಲ್ರಿಗೂ. ಕೊಟ್ಟರೆ ಆಮೇಲೆ ಚುಪ್ಚಾಪು 1-1.5 ಗಂಟೆ ಎಲ್ಲ ಅವ್ರವ್ರ ಪಾಡಿಗೆ ಒಳ್ಳೆ ಸ್ಮಶಾನ ಮೌನ ಅಂತ ಹೇಳ್ತೀವಿ ಹಂಗೆ. ಆಮೇಲೆ ನುಡಿಸಿದ್ರೆ ಮಾಸ್ಟರ್ ಪೀಸ್ ಆ ಥರ. ಸೊ ಇಸ್ ಎ ಗ್ರೇಟ್, ತುಂಬ ಅಪರೂಪದ ವ್ಯಕ್ತಿಗಳು ಅವ್ರು. ನೋಟ್ ಬರೆಯೋರು ಭಾಳ ಅಪರೂಪ. ಆ್ಯಂಡ್ ಇವ್ರದ್ದು ಕಂಪೋಸಿಷನ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಅಂದರೆ ಯಾವುದೋ ಕಂಪ್ನಿಯವ್ರಿಗೆ ಅವರು ಅವಾಗೆಲ್ಲ ಹೊಸದು ರೀತಿ ಬರ್ತಾಯಿತ್ತು, ಯಾವುದೋ ಜಂಕಾರ್ ಬೀಟ್ಸ್ ಅಂತ, ಇನ್ನೇ ಲೆಫ್ಟ್ ರೈಟ್ ಏನೇನೋ ಬಂತು ಆ ಕಾಲದಲ್ಲಿ. ಅದನ್ನು ಪ್ರೋಗ್ರಾಮ್ ಮಾಡೋದಕ್ಕೆ ನನಗೆ ಅವಕಾಶ ಬಂತು. ಯಾವುದೋ ಅವರ ಕಂಪೋಸಿಷನ್ಸ್ನ ಅದನ್ನು ನಾವು ರೆಕಾರ್ಡ್ ಅಂದರೆ ನೊಟೇಷನ್ ಬರೆದು ಅದನ್ನು ಪ್ರೋಗ್ರಾಮ್ ಮಾಡಬೇಕು.
ಗಿಟಾರ್ ಶ್ರೀನಿವಾಸ್ ಅಂತ ಇದ್ದಾರೆ, ಬಹಳ ಪಾಪ್ಯುಲರ್. ಅವರು ಅದ್ರ ಇನ್ಚಾರ್ಜ್ ಆಗಿದ್ರು. ನನಗೆ ಪ್ರೋಗ್ರಾಮಿಂಗ್ ಹೇಳಿದರು. ನಾನು ಕೀಬೋರ್ಡಲ್ಲಿ ಅವರು ಮಾಡುವಂಥ ಟೋನ್ಗಳು ಹುಡುಕಿ ಆ ಥರ ಕ್ರಿಯೇಟ್ ಮಾಡಿ ಸಿಂಥಸೈಸ್ ಮಾಡಿ ಅದರ ನೋಟ್ಸಿ ಪ್ರೋಗ್ರಾಮ್ ಮಾಡೋವಂಥ ವಿಷಯ. ಇದರಲ್ಲಿ ಎಷ್ಟು ಕಲ್ತೀನಿ ಅಂದರೆ ಒಂದು 30-35 ಸಾಂಗ್ ಮಾಡಿದ್ವಿ. ಆ ಟೈಮ್ನಲ್ಲೇ ಅವರು 50 ವರ್ಷ ಹೆಡ್ ಇದ್ರು. ಯಾವ ರೀತಿ ಆರ್ಕೆಸ್ಟ್ರಾ ಅಂದರೆ ವೆಸ್ಟರ್ನ್ ಆರ್ಕೆಸ್ಟ್ರಾ ಮಾಡೋರು ವೆಸ್ಟರ್ನ್ ಆರ್ಕೆಸ್ಟ್ರಾ ಮಾಡ್ತಾರೆ, ಇಂಡಿಯನ್ ಕ್ಲಾಸಿಕಲ್ ಆರ್ಕೆಸ್ಟ್ರಾ ಮಾಡೋರು ಇಂಡಿಯನ್ ಕ್ಲಾಸಿಕಲ್ ಮಾಡ್ತಾರೆ. ಇವರು ಈ ಕಡೆ ಫೋಕನ್ನು ತೊಗೊಂಡು ಸಿನಿಮಾ ಸಂಗೀತಕ್ಕಾಗಿ ಅದಕ್ಕೆ ವೆಸ್ಟರ್ನ್ ಆರ್ಕೆಸ್ಟ್ರಾ ತಂದು ಇದು ಯಾವುದಯ್ಯ ಇದು ಬ್ರಹ್ಮಾಂಡ ಅಂತ ಅಂಥ ಮೇರು ಕಂಪೋಸರ್. ನಾನು ಇಂಥವ್ರು ಮತ್ತು ಹುಟ್ಟು ಬರೋದಿಲ್ಲ, ಇವಾಗ ಇರೋರು ದೇವರು, ನಡೆದಾಡ್ತಿರುವಂಥ ದೇವರು. ಕೊನೆಯದಾಗಿ ನಿಮ್ಮ ಒಡನಾಟ ಇದ್ದ, ನಿಮ್ಗೆ ಒಡನಾಟ ಇದ್ದ ಬಿ ವಿ ಕಾರಂತರು ಅವರು ಅಷ್ಟೇ. ಎಲ್ಲ ಒಂದೊಂದು ನೀವು ಅದ್ಭುತವಾದಂಥ ಚಿತ್ರಗಳು ತೋರಿಸ್ತಾ ಇದ್ರಿ. ಬಿ ವಿ ಕಾರಂತರ ಜೊತೆ ಸಾಕಷ್ಟು ವರ್ಷ ವರ್ಕ್ ಮಾಡುವಂಥ ಒಂದು ಭಾಗ್ಯ ನನ್ನದಾಗಿತ್ತು. ಇದಕ್ಕೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅದಕ್ಕೂ ನಾವು ಹೋಗಿದ್ವಿ. ಇವರು ಸಿಂಧಬಾದ್ ನಾಟಕಕ್ಕೆ ಲೈವ್ ಮ್ಯೂಸಿಕ್ ಕೊಡೋದಕ್ಕೆ ಅವ್ರ ಜೊತೆ ಇರ್ತಿದ್ದೆ ನಾನು. ಅದಾದಮೇಲೆ ಪ್ರೇಮಾಕರ್ ಅಂತದ್ದು ಕೆಲವು ಕಂಪೋಸಿಷನ್ಸು. ಆಮೇಲೆ ಇವ್ರದ್ದು ಲಕ್ಷ್ಮೀ ಕಟಾಕ್ಷ ಇರಬೇಕು, ಒಂದು ಲಾಸ್ಟ್ ಚಿತ್ರ ಅವ್ರು ಕಂಪೋಸ್ ಮಾಡಿದ್ದು. ಅದಕ್ಕೆ ಆರ್ಕೆಸ್ಟ್ರಾ ಕೂಡ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಆವಾಗ ಅವ್ರಿಗೆ ತುಂಬ ಹುಷಾರಿರಲಿಲ್ಲ, ಅವರು ಬೆಡ್ಡಲ್ಲೇ ಇರ್ತಿದ್ರು. ಸೊ ಅಲ್ಲೇ ಹೋಗಿ ನೋಟ್ಸ್ ಬರ್ಕೊಂಡು ಎಲ್ಲ ಬಂದು ಮಾಡುವಂಥದ್ದು. ಸೊ ಇವರು ಇನ್ನೊಂದು ಕ್ರಿಯೇಟಿವಿಟಿಯ ಇನ್ನೊಂದು ಭಾಗ ಅಂದರೆ ಇದು ಅತಿರೇಕ. ಒಂದು ಕಲ್ಲು ಒಂದು ಚಿಪ್ಪು ಕೂಡ ಬಿಡದೆ ಅಂತ ಇರುವಂಥ ವ್ಯಕ್ತಿ. ಏನು ಕೊಟ್ಟರು ಅದರಲ್ಲಿ ಸಂಗೀತ ಮಾಡುವಂಥದ್ದು. ಮತ್ತು ಅವರು ಎಲ್ಲೆಲ್ಲೆಲ್ಲೂ ಓಡಾಡಿದ್ದಾರೆ. ಈ ಕಡೆ ಅಸ್ಸಾಮಿಂದ ಹಿಡಿದು ಈ ಕಡೆ ಗುಜರಾತ್ವರೆಗೂ, ಈ ಕಡೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಓಡಾಡಿದ್ದವು. ಪ್ರತಿಯೊಂದು ಕಡೆ ದಾಖಲೆ ಮಾಡಿ ಅಲ್ಲಲ್ಲಿನ ಸಂಗೀತ, ಅಲ್ಲಲ್ಲಿನ ಹೇಗೆ ಬಳಸ್ಕೋತಾರೆ, ಟ್ಯೂನ್ ಇರ್ಬೋದು, ವಾದ್ಯ ಇರ್ಬೋದು, ಅದಷ್ಟನ್ನು ಹೀರ್ಕೊಂಡು ಬಂದು ನಮ್ಮ ರಂಗ ಸಂಗೀತಕ್ಕೆ ಕೊಟ್ಟಂಥ ವ್ಯಕ್ತಿ. ಸೊ ಅವ್ರ ರಂಗ ಸಂಗೀತ ನಾವು ಕೇಳಿದ್ರೆ ಇಡೀ ಭಾರತದ ಮಣ್ಣಿನ ಸೊಗಡು ಒಟ್ಟಿಗೆ ತಂದು ಕೊಟ್ಟಾಗ. ಸೊ ಅಂಥ ಗ್ರೇಟ್ ವ್ಯಕ್ತಿಯವರು. ಇನ್ನು ನಿಮ್ಮ ಮುಂದಿನ ಯೋಜನೆಗಳೇನು, ಏನು ನಡೀತಾ ಇದೆ, ಏನೆಲ್ಲ ಪ್ಲ್ಯಾನ್ಗಳಿದೆ ನಿಮ್ಮ ಇದರಲ್ಲಿ ಅಂತ? ಇವಾಗ ಪ್ರೆಸೆಂಟ್ಲಿ ನಾನು ಒಂದು ಪರಂ ಫೌಂಡೇಶನ್ ಅಂತ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಇವಾಗಲೇ ಕೆಲಸಗಳು ನಡೀತಾ ಇದೆ. ಮುಂದಿನ ವರ್ಷ ಅಂದರೆ ಮಾರ್ಚ್ 25ನಲ್ಲಿ ಅದರ ಲಾಂಚ್ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಏಷ್ಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಲ್ಚರಲ್ ಸೆಂಟರ್ಸ್ ಆಗುತ್ತೆ. ಇದ್ರ ಜೊತೆ ಒಂದು ಹಿಸ್ಟ್ರಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ಇದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಇದು ಬಹಳ ನನ್ನ ಮನಸ್ಸಿಗೆ ಹೃದಯಕ್ಕೆ ಹತ್ತಿರುವಂಥ ಒಂದು ಕಾರ್ಯಕ್ರಮ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಬಂದಿರೋದು ನನಗೆ ದೊಡ್ಡ ದೇವರ ದಯೆ ಇದು. ಇದು ಕೂಡ ನನಗೆ ತಿಳಿದಂಥ ನಾಲೆಡ್ಜ್, ಸಂಗೀತ ಇರ್ಬೋದು ಅಥವಾ ಏನೇ ಇರ್ಬೋದು, ಅದರಿಂದ ಸಮಾಜ ಸೇವೆ ಮಾಡೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ಒಳ್ಳೇದು ಮಾಡಬೇಕು ಅಂತ ಒಂದು ಉದ್ದೇಶ. ಯಾಕೆಂದರೆ ಇದರ ವ್ಯಾಪ್ತಿ ಬಹಳ ದೊಡ್ಡದಿದೆ. ಇದರಲ್ಲಿ ಒಂದು 3000 ಸೀಟಿನ ಆಡಿಟೋರಿಯಂ ಬರ್ತಿದೆ, ವಿಚ್ ಇಸ್ ಇಲ್ಲವೇ ಇಲ್ಲ ನಮ್ಮಲ್ಲಿ. ಸೊ ಆ ಥರ ಈ ಆಡಿಟೋರಿಯಂನ ನಾನು ತುಂಬಿಸ್ಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂದರ್ಭ ಇದು. ಸೊ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ನನ್ನ ಮನಸ್ಸಿನಲ್ಲಿ ಕೂಡ ಯಾವಾಗಲೂ ಅಷ್ಟೇ ದೊಡ್ಡ ದೊಡ್ಡ ವಿಷಯಗಳೇ. ಇಲ್ಲಿ ಬೆಂಗಳೂರು ಗಣೇಶೋತ್ಸವ ಒಂದು ಉತ್ಸವ, ಅಲ್ಲಿ ನನಗೆ ನನ್ನ ಸ್ನೇಹಿತ ನಂದೀಶ್, ಅವನು ಹೆಡ್ ಆಗಿ ಅವನ ನಿರ್ದೇಶನದಲ್ಲಿ ನಡೀತಾ ಇದೆ. ಅವನು ನನಗೆ NCCನಲ್ಲಿ ಅಂದರೆ ಕಾಲೇಜ್ ಟೈಮಿಂದ ಪರಿಚಯ, ಆದರೆ ಇವಾಗ ಕಲ್ಚರಲ್ ಲೆವೆಲ್ನಲ್ಲಿ ಪರಿಚಯ. ಸೊ ಅವ್ರು ನನಗೆ ಸಾಕಷ್ಟು ಅವಕಾಶಗಳು ಕೊಡ್ತಾರೆ ಆಲೋಚನೆ ಮಾಡೋಕ್ಕೆ, ಅಥವಾ ಅವರ ಆಲೋಚನೆಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ. ಈ ನಿಟ್ಟಿನಲ್ಲಿ ಸುಮಾರು ಒಂದು 10-12 ವರ್ಷದಲ್ಲಿ ಸಾಕಷ್ಟು ಹೊಸ ಕಾರ್ಯಕ್ರಮ ಮಾಡಿದ್ದೀವಿ. ಒಂದ್ಸಲಿ ಅಂತೂ ನಾವು ಕರ್ನಾಟಕದಾದ್ಯಂತ ಇರುವಂಥ ಜನಪದ ಕಲಾವಿದರು, ಸುಮಾರು ಒಂದು 80 ಜನ ಕಲಾವಿದರನ್ನ ಒಂದು ವೇದಿಕೆ ಮೇಲೆ ಹಾಕಿ ಬರೀ ಜನಪದ, ಯಾವ ಬೇರೆ ಡ್ರಮ್ಸು ಇಲ್ಲ, ಬೇರೆ ವಾದ್ಯ ಇಲ್ಲ, ಬರೀ ಜನಪದ ವಾದ್ಯದಲ್ಲಿ ಒಂದು ಕಾರ್ಯಕ್ರಮ, ಅತ್ಯದ್ಭುತವಾದ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಸುಗಮ ಸಂಗೀತಕ್ಕೆ 12 ಗಂಟೆ ಸತತವಾಗಿ ಒಂದು ಗೀತೆನೂ ರಿಪೀಟ್ ಮಾಡದೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಈ ಥರ ಸ್ಪೆಷಲ್ 100 ಪೀಸ್ ಆರ್ಕೆಸ್ಟ್ರಾ ಅಂದರೆ ಹೇಗೆ ನಾವೊಂದು 100 ಪೀಸ್ ಆರ್ಕೆಸ್ಟ್ರಾ ಮಾಡಿದ್ವಿ. 56 ಜನ ಗಾಯಕರು, 46 ಜನ ವಾದ್ಯಗಾರರು ಒಂದು ವೇದಿಕೆ ಮೇಲೆ. ಇಲ್ಲಿ ಬಿ ಜಯಶ್ರೀ ಅವರಿಂದ ಹಿಡಿದು ಸುಬ್ಬಣ್ಣ ಅವ್ರಿಗೂ ಇದ್ರು, ಕಸ್ತೂರಿ ಶಂಕರ್ ಅವರು ಇದ್ರು, VK ಸುಮಿತಾ ಅವರು ಇದ್ರು, ಯಾರ್ಯಾರು ಹಿಂದಿನ ತಲೆಮಾರಿನವರು ಒಂದು 3-4 ಜನರೇಷನ್ ಸ್ಟೇಜ್ ಮೇಲೆ ಇತ್ತು. ಸೊ ಹಾಗೆ ಸ್ಪೆಷಲ್ ಅವಕಾಶಗಳು ಬರ್ತಾ ಇದೆ. ಆ್ಯಂಡ್ ಅವ್ರಿಗೂ ಒಂದು ಧೈರ್ಯ, ಇವರು ಮಾಡಿ ಗೊತ್ತಿದೆ ಮಾಡ್ತಾರೆ ಅಂತ ಅವರು ನಮ್ಮನ್ನು ಪುಷ್ ಮಾಡ್ತಾರೆ, ಇಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಂತ ಹೇಳ್ತಾರೆ. ಸೊ ನಮಗೂ ಆ ಭಗವಂತ ಶಕ್ತಿ ಕೊಡಲಿ ಇನ್ನೂ ಅಂತ. ಸೊ ದಿಸ್ ಇಸ್ ವೇರ್ ಐ ಆಮ್.
ಅದು ಸರ್, ನಿಮ್ಮ ಮಹತ್ವದ ಯೋಜನೆಗಳು ಯಶಸ್ವಿಯಾಗಿ ನಡೀಲಿ, ಯಶಸ್ಸಾಗಲಿ ಅದು ಅಂತೇಳಿ ಹೇಳ್ತಾ, ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ನಾನು ಇದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ಒಬ್ಬ ಕಲಾವಿದನಿಗೆ ಅಥವಾ ಯಾರೇ ಮನುಷ್ಯ ಆಗಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಕರೆಯೋದೇ ದೊಡ್ಡ ಅವಾರ್ಡು. ಇದು ನನಗೆ ನೀವು ಕೊಡ್ತಾ ಇದ್ದೀರಿ, ಅದಕ್ಕೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದರೆ ನಮ್ಮ ಜೀವನ ನಡೀತಾ ಇರುತ್ತೆ, ಆದರೆ ಇದನ್ನು ಇನ್ನೊಬ್ಬ ಕೇಳಬೇಕು ಅಂತಿಲ್ವಲ್ಲ. ಇವತ್ತಿನ ಜಗತ್ತಿನಲ್ಲಿ ನಮ್ಮದೇ ನಮಗೆ ಹೆಚ್ಚಾದಾಗ ಇನ್ನೊಬ್ರದ್ದು ಕೇಳೋದಕ್ಕಾಗಲಿ ಅವ್ರು ಗಮನಿಸೋದಕ್ಕೂ ಸಮಯ ಇರಲ್ಲ. ಇಂಥದ್ರಲ್ಲಿ ನಿಮ್ಮ ಸಮಯ ನೀವು ನನಗೆ ಕೊಟ್ಟು ನನ್ನ ಕತೆ ನೀವು ಕೇಳೋದಕ್ಕೆ ಇಷ್ಟಪಟ್ಟಲ್ಲ, ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಮತ್ತು ನಿಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್.